ಮನುಷ್ಯನಾಗಿರೋ ಪ್ರತಿಯೊಬ್ಬನಿಗೂ ಮರ್ಯಾದೆ ರೋಷ ಇರುತ್ತೆ. ಆದರೆ ಈ ಪ್ರಪಂಚದಲ್ಲಿ ಮರ್ಯಾದೆಯಿಂದ ಬದುಕಬೇಕು ಅಂದರೆ ಒಂದು ಯೋಗ್ಯತೆ ಇರಬೇಕು, ಇಲ್ಲ ಧೈರ್ಯ ಇರಬೇಕು. ನನಗೆ ಎರಡೂ ಇಲ್ಲ. ಸೈಡಲ್ಲಿ ಶಾರ್ಟ್ ಮಾಡಿ ಮೇಲೆ ಮೀಡಿಯಂ ಇಡು. ಸೈಡಲ್ಲಿ ಶಾರ್ಟ್ ತೆಗೆದು ಮೇಲೆ ಸ್ವಲ್ಪ ಮೀಡಿಯಂ. ಈ ಫೋಟೋನ ಚೆನ್ನಾಗಿ ನೋಡ್ಕೋ. ಇದರಲ್ಲಿ ಇರೋ ತರ ಸೈಡಲ್ಲಿ ಸ್ವಲ್ಪ ಶಾರ್ಟ್ ಮಾಡ್ಕೊಂಡು ಮೇಲೆ ಸ್ವಲ್ಪ ಮೀಡಿಯಂ ಆಗಿರ್ಲಿ. ಅಣ್ಣ ಶೇವಿಂಗ್ ಇದೆ ಅಣ್ಣ. ಮುಸ್ಟಾಶ್ ಇರ್ಲಿ, ಬಿಯರ್ಡ್ ತೆಗೆದು ಬಿಡು. ಓಕೆ ಅಣ್ಣ. ಅಣ್ಣ ಅಣ್ಣ ಮುಗೀತು, ಎದ್ದಾಳೆ. ಹೆಂಗಿದೆ ಅಣ್ಣ? ಯಾಕೆ ಹೊಡಿತಾ ಇದ್ಯಾ? ಇಲ್ಲಿ ನೋಡಿ ನನ್ ಮುಖ ಏನ್ ಮಾಡಿದಾನೆ ಅಂತ. ಏನೋ ಮಾಡ್ದೆ ಅಣ್ಣ? ಅವ್ರೇ ಅಣ್ಣ ಹೇಳಿದ್ದು ಮಸ್ಟಾಚ್ ಬಿಟ್ಬಿಟ್ಟು ಬಿಯರ್ಡ್ ಎತ್ತು ಅಂತ. ಅದೇ ಅಣ್ಣ ಮಾಡಿದ್ದು. ಮಾಡಾದ್ಮೇಲೆ ಬೈತಾ ಇದ್ದಾರಣ್ಣ. ಕರೆಕ್ಟ್ ಆಗಿ ಮಾಡೋನಲ್ಲ, ಇನ್ನೇನು? ಯೋ, ಮುಸ್ಟಾಸ್ ಅಂದ್ರೆ ಮೀಸೆ, ಬಿಯರ್ಡ್ ಅಂದ್ರೆ ದಾಡಿ ಕಣೋ. ಹೌದಾ? ಮೀಸೆ ಇಕ್ಬಿಟ್ಟು ದಾಡಿ ಎತ್ತು ಅಂದ್ರೆ ತೆಗ್ದಿರೋನು. ಅದನ್ ಬಿಟ್ಟು ಅವನು ತಲೆ ಕೆಡ್ಸಿ, ನನ್ನ ತಲೆ ಕೆಡ್ಸಿ, ಬೇಡ್ದಿರೋ ತಲೆನೋವು. ಕೂದ್ಲಲ್ವಾ, ಬೆಳೆಯುತ್ತೆ ನಡಿ. ಹೌದಣ್ಣ, ಕೂದ್ಲಷ್ಟೇ. ಅವಳಗ್ ಹಾಕಿ ಒಂದು ಜೂಳೊಬ್ಳು. ನಿಮ್ಮ ಅಣ್ಣನ್ ನೋಡೆ. ನಗ್ಬೇಡಿ, ಹೊಡಿತಾನೆ. ನಡಿದೆ. ನಗ್ಬೇಡ, ಮೂಡ್ ಸರಿ ಇಲ್ಲ ನಂದು. ಯಾಕೆ ಕೋಪ ಮಾಡ್ಕೋತ್ಯಾ? ಈ ಲುಕ್ ನಿಂಗ್ ಸೂಪರ್ ಆಗಿದೆ. ಅವ್ರು ಸುಮ್ನೆ ನಗ್ತಾರೆ. 20 ರೂಪಾಯಿ ಕೊಟ್ಬಿಟ್ಟು ಕಟಿಂಗ್ ಮಾಡ್ಸಕ್ ಬಂದ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಮಾತಾಡ್ರೆ ಹೆಂಗೆ? ಅದಕ್ಕೆಲ್ಲ 100-200 ಕೊಡ ಅಂಗಡಿಗೆ ಹೋಗ್ಬೇಕು. ಕೂದ್ಲಿದ್ರೂ ದುಡ್ಡಿರೋರ್ಗೆ ಮರ್ಯಾದೆ. ನಮ್ಮಂತವ್ರಿಗೆಲ್ಲ ಕೂದ್ಲೆಲ್ಲ ಲೆಕ್ಕನೇ ಅಲ್ಲ. ಏನು ರುಬ್ಬಿಸ್ಕೊಂಡ್ ಬಂದ್ರಾ? ಏನೋ ಎಲ್ಲ ಬೋಡ್ಸ್ಕೊಂಡ್ ಬಂದಿದೀಯಾ? ನಮ್ಮ ವಂಶಕ್ಕೆ ಮೀಸೆ ಅಲ್ವೇನೋ ಚಂದ. ಮಾಮೂನ್ ನೋಡಿದ್ಯಲ್ಲ, ಮೀಸೆ ಹೆಂಗ್ ನಿಂತಾಯ್ತು ನೋಡು. For which the very existing company is at stake, management buyout takes place. Liquidation with accumulated losses equals to the exceeding. ಯಾಕಿವತ್ತೊಂಥರ ಕೂತಿದ್ದಾನೆ? ಇವತ್ತೇನ್ ಕಿತ್ತಾಪತ್ತಿ ಮಾಡ್ತಾನೋ ಗೊತ್ತಿಲ್ವೇ? ನುಗ್ಗೆಕಾಯಿ ಹಾಕ್ಲಾ? ಈಗೇನಾಯ್ತು? ಚೆನ್ನಾಗೇ ಇದ್ಯಲ್ಲ, ಮತ್ತ್ಯಾಕ ಹಂಗ್ ನೋಡ್ತಿದ್ಯಾ? ನಾವು ಮಾತ್ರ ಯಾಕಮ್ಮ ಹಿಂಗಿದೀವಿ? ಯಾವ ತರನು? ಈ ತರ ಕಾಸಿಲ್ದೆ ಕಷ್ಟ ಪಡ್ಕೊಂಡು ಸಂತೋಷವಾಗಿ ತಾನೇ ಇದೀವಿ. ಒಂದೊಳ್ಳೆ ಮನೆ ಇಲ್ಲ, ಕಾರ್ ಇಲ್ಲ, ಬಾತ್ರೂಮ್ಗೆ ಬಾಗ್ಲೂ ಇಲ್ಲ. ಸರಿ ಹೋಯ್ತು. ಇಲ್ ಬಂದ್ ಹುಟ್ಬಿಟ್ಟು ಅದಿಲ್ಲ ಇದಿಲ್ಲ ಅಂದ್ರೆ ಏನು ಅರ್ಥ? ಹುಟ್ಬೇಕಾದ್ರೆ ಹೆಂಗಿದ್ರು ಏನಮ್ಮ, ಸಾಯ್ಬೇಕಾದ್ರೆ ಹಿಂಗಿರ್ಬಾರ್ದು. ನಿಮ್ ತಾತ ಬಡವರಾಗೆ ಹುಟ್ಟಿದ್ದು, ಬಡವರಾಗೆ ಸತ್ ಹೋದ್ರು. ನಿಮ್ಮ ಅಪ್ಪನೂ ಬಡವರಾಗೆ ಹುಟ್ಟಿದ್ರು, ಬಡವರಾಗೆ ಸತ್ ಹೋದ್ರು. ಈಗ ನೀನು ಬಡವನಾಗೆ ಹುಟ್ಟಿದ್ಯಾ ಕಣೋ. ಆದ್ರೆ ನಾನು ಹಂಗೆ ಸಾಯಲ್ಲಮ್ಮ. ಈಗ ಮಾತೆಲ್ಲ ಯಾಕೆ? ನೀನ್ ಮೊದ್ಲು ಊಟ ಮಾಡು. ನಾನು ಬೆಂಗಳೂರು ಹೋಗ್ತೀನಿ, ನಾನು ಶ್ರೀಮಂತನಾಗ್ತೀನಿ. ಹಣ ಸಂಪಾದನೆ ಮಾಡಕ್ ಹೋಗ್ತೀನಿ ಅನ್ನು.
ಆದ್ರೆ ಶ್ರೀಮಂತ ಆಗ್ತೀನಿ ಅಂದ್ರೆ ಸ್ವಲ್ಪ ಭಯ ಆಗುತ್ತೆ ಕಣಪ್ಪ. ಯಾಕೆ? ನಾನು ಶ್ರೀಮಂತನಾಗಲ್ವಾ? ನನ್ನ ಕೈಲಾಗಲ್ವಾ? ನಾನು ಶ್ರೀಮಂತನಾಗೇ ಆಗ್ತೀನಿ. ಅಯ್ಯೋ ದೇವ್ರೆ, ಒಳ್ಳೆ ಗುಣ ಬರುತ್ತೆ ಅಂತ ಗುಣಶೇಖರ ಅಂತ ಹೆಸರಿಟ್ರೆ ಹಿಂಗ್ ಕೋಪ ಮಾಡ್ಕೋತಾನಲ್ಲ. ಕೋಪ ಮಾಡ್ಕೊಳ್ಳೋದು ಒಳ್ಳೆ ಗುಣನೇ. ಆರ್ಟಿಸ್ಟ್ ಎಲ್ಲ ಬನ್ನಿ, ಎಲ್ಲ ಬೇಗ ಬನ್ನಿ, ಈ ಕಡೆ ಬನ್ನಿ. ಡೈರೆಕ್ಟ್ ಆಕ್ಷನ್ ಅಂತ ಹೇಳಿದ ತಕ್ಷಣ ಶುರು ಮಾಡ್ಬೇಕು, ಸರಿನಾ? ಕ್ಯಾಮ್ರಾ, ಬ್ಯಾಕ್ಗ್ರೌಂಡ್ ಆಕ್ಷನ್, ಆಕ್ಷನ್. ಕಟ್ 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 ಕಟ್. ಏಯ್, ನಿನ್ಗೆ ಅದು ಬ್ಯಾಕ್ಗ್ರೌಂಡ್ ಆಕ್ಷನ್ ಸಪರೇಟ್ ಆಗಿ ಹೇಳ್ಬೇಕೇನಯ್ಯ? ಇಲ್ಲ ಸರ್, ಆಕ್ಷನ್ಗೆ ಬರಕ್ಕೆ ಹೇಳಿದ್ರು. ಏಯ್ ಗುಗ್ಗು, ನೀನೇನ್ ಹೀರೋನಾ? ಆಕ್ಷನ್ ಅಲ್ಲಿ ನಡೆಯೋದಕ್ಕೆ ಬ್ಯಾಕ್ಗ್ರೌಂಡ್ ಆಕ್ಷನ್ ಅಲ್ಲಿ ನಡೆಯೋ. ಡೈರೆಕ್ಟರ್ ಸರ್, ಪರವಾಗಿಲ್ಲ, ಇವಾಗ ಹೇಳ್ದಂಗೆ ಆಕ್ಷನ್ ಅಲ್ಲೇ ನಡೀಲಿ. ನಾನು ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡೋದ್ರೆ ಬೆಟರ್ ಆಗಿರುತ್ತೆ. ಓಕೆ ಸರ್, ಹಾಗೆ ಮಾಡೋಣ. ಸ್ಟಾರ್ಟ್ ಕ್ಯಾಮರಾ ರೋಲಿಂಗ್. ಬ್ಯಾಕ್ಗ್ರೌಂಡ್ ಆಕ್ಷನ್, ಆಕ್ಷನ್. ಈ ಕಡೆ ಬನ್ನಿ, ಈ ಕಡೆ ಕವರ್ ಆಗಿ. ಕಟ್ 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 ಕಟ್. ಯಾರ ಏಯ್, ನೀನ್ ಆಕ್ಷನ್ ಅಲ್ಲಿ ತಾನೇ ಮೂವ್ ಮಾಡಕ್ ಹೇಳಿದ್ದು. ಹೇಳಿಲ್ಲ ಸರ್. ಹೇಳಿಲ್ಲ ಅಂದ್ರೆ ನಿನ್ಗೇನ್ ಸಪರೇಟ್ ಆಗಿ ಹೇಳ್ತಾರಾ? ನೀನೇ ಗಮನಿಸ್ಕೋಬೇಕು. ದೇವರ್ಸಿ ನೋಡ್ಬೋನೆ. ಇನ್ನೆರಡು ಪ್ಲೇಟ್ ಹಾಕೋ. ಇನ್ನು ವೇಟ್ ಹಾಕಿದ್ರೆ ನಿಮ್ಗೆ ಎತ್ತಕ್ಕಾಗಲ್ಲ ಸರ್. ಲೇ, ನೀನೇನಕ್ಕೆ ಇರೋದಿಲ್ಲ, ಸುಮ್ಮನೆ ಹಾಕು. ಸರಿಯಾಗಿ ಹಿಡ್ಕೊಳ್ಳು ಬೋಳಿ ಮಗನೇ. ಏಯ್ ಮಚ್ಚ, ಅದೊಳ್ಳೆ ಮ್ಯಾಟ್ರ್ ಅಲ್ಲ ಮಚ್ಚ. ಹೌದೌದು. ಹೇಳ್ದೆ ಅವನಿಗೆ. ಯಾಕೋ ಐಸ್ ಹಾಕ್ದೆ? ನಂಗೆ ಐಸ್ ಹಾಕ್ರೆ ಇಷ್ಟ ಆಗಲ್ಲ, ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ತಿಳ್ಕೊಂಬಾರೋ. ಏನೋ ಗುರಾಯಿಸ್ತ್ಯಾ? ಏನ ಏನ್ ಅವ್ನು ಯಾಕೆ ಹಾಕ್ದ? ನೀನ್ ಯಾಕೆ ಹಾಕ್ದೆ? ನೀನ್ judge ಮಾಡ್ಬೇಡ. ಯಾಕೆ ನೀನ್ ಹಾಕ್ದೆ? ನನ್ ಮುಖಕ್ಕೆ ಯಾಕೆ ಹಾಕ್ದೆ? ಕೋಪ ಮಾಡ್ಕೊಳ್ಳೋದು ಒಳ್ಳೆ ಗುಣನೇ, ಆದ್ರೆ ಅದಕ್ಕೂ ಯೋಗ್ಯತೆ ಬೇಕು. ಗುಡ್ ಈವ್ನಿಂಗ್ ಬ್ಯಾಂಗ್ಳೂರು. ನಾನ್ ಸರಿಯಾದ ಸಮಯಕ್ಕೆ ಹಾಜರಾಗಿದ್ದೀನಿ. ನೀವು ಕೇಳ್ತಾ ಇದ್ದೀರಾ ಎಲೆ FM 98.8. ಎಲ್ಲ ಸಮಸ್ಯೆಗಳಿಗೂ ಎಲ್ಲದಕ್ಕೂ ಕೂಡ ಒಂದೇ ಉತ್ತರ, ಅದು ನಮ್ಮ FM. ಇವತ್ತಿನ ಸೆಷನ್ ಅಲ್ಲಿ ನೀವು ಕೇಳ್ತಾ ಇರುವಂತಹ ಸಾಂಗ್ ಯಾವುದೇ ಕಾರಣಕ್ಕೂ ನೀವು ಎಲ್ಲೂ ಕೂಡ ಕೇಳಿರೋಕ್ ಸಾಧ್ಯನೇ ಇಲ್ಲ. ಯಾಕೆ ಅಂತ ಕೇಳ್ತೀರಾ? ಹಿಟ್ ಆಗದೆ ಇರುವಂತಹ ಸಾಂಗ್ ಗಳನ್ನ ಹುಡುಕಿ ನಿಮಗೆ ಕೇಳಿಸ್ತೀವಿ, ಅದು ಈ ಶೋ ನಲ್ಲಿ. ಕೇಳದೆ ಇರೋ ಸಾಂಗ್ ನ ಕೇಳಿಸೋ ಈ ಶೋ. ಒಂದ್ ವೇಳೆ ನೀವು ಈ ಸಾಂಗ್ ನ ಎಲ್ಲಾದ್ರೂ ಅಪ್ಪಿತಪ್ಪಿ ಕೇಳಿದ್ರಿ ಅಂದ್ರೆ ಈಗಲೇ ಫೋನ್ ಎತ್ಕೊಂಡು 53784378 ಗೆ ಈ ನಂಬರ್ ಕಾಲ್ ಮಾಡಿ ಈ ಸಾಂಗ್ ಕೇಳಿದ ಅನುಭವ ಹೇಗಿತ್ತು ಅಂತ ನೀವು ನನ್ನ ಹತ್ರ ಹಂಚ್ಕೊಳ್ಳಿ. ನಾನು ನಿಮ್ಮ RJ ಲಡ್ಡು. ಕಳೆದ 2 ಗಂಟೆಯಿಂದ ನಿರಂತರವಾಗಿ ಕೇಳ್ತಾ ಇರುವಂತಹ ಎಲ್ಲ ಕೇಳುಗರಿಗೆ ಒಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ. ಈಗ ನಾನು ಹೊರಡ್ತಾ ಇದ್ದೀನಿ ಅಂಡ್ ನನ್ನನ್ನು ಪಿಕಪ್ ಮಾಡೋದಕ್ಕೆ ನನ್ನ ಟ್ಯಾಕ್ಸಿ ಡ್ರೈವರ್ ಬೆಸ್ಟ್ ಫ್ರೆಂಡ್ ಗುಂಡ್ಸ್ ಕೆಳಗಡೆ ಕಾಯ್ತಾ ಇದ್ದಾನೆ. ಇನ್ಸ್ಟೆಂಟ್ ಆಗಿ ಕೋಟ್ಯಾಧೀಶ್ವರ ಆಗ್ಬೇಕು ಅಂತ ಅನ್ಕೊಂಡು ಕಾರ್ ಡ್ರೈವರ್ ಆದ್ರೂ ಕೂಡ ಬೆನ್ಸ್ ಕಾರಿಗೆ ಡ್ರೈವರ್ ಆಗಿರ್ತೀನಿ ಅಂತ ಅವನು ನಿರ್ಧಾರ ಮಾಡ್ಕೊಂಡಿದ್ದಾನೆ. ಅವ್ನ್ ಸ್ಕೂಲಲ್ಲಿ ಸುಮಾರಾಗಿ ಗೊತ್ತಿದ್ದ, ಅದಕ್ಕೆ ಕಾರ್ ಓಡಿಸ್ತಿದ್ದಾನೆ. ನಾನ್ ಚೆನ್ನಾಗಿ ಗೊತ್ತಾ ಇದ್ದೆ, ಅದಕ್ಕೆ ಇಲ್ಲಿ ಕೂತ್ಕೊಂಡು ಮೌಸ್ ನ ಓಡಿಸ್ತಾ ಇದ್ದೀನಿ. ಏನೋ ಇಬ್ರು ಕೂತ್ಕೊಂಡೇನೋ ಓಡಿಸ್ತಾ ಇದೀವಲ್ಲ ಬಿಡಿ. ಓಕೆ, ಜೀವನ ಸಾಗಿಸೋದ್ರಲ್ಲಿ ಈಗ ನಾನು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೋತಾ ಇರಿ RJ ಲಡ್ಡುನ. ಎಲ್ಲಿ FM ಎಲ್ಲದಕ್ಕೂ ಒಂದೇ ಉತ್ತರ. ಹಾಯ್ ಡ್ಯೂಡ್.
ಶ್ರೀಮಂತ ಆಗ್ಬೇಕು ಅಂತ ಅನ್ಕೊಂಡವನು ಕೂಡ ನಗಾಡಲ್ಲ ಅಲ್ವಾ? ಡ್ಯೂಡ್ ಬೀರು ಬೇಡ. ಆಲ್ರೆಡಿ ಕುಡ್ದಿದ್ಯಾ? ಇಲ್ಲ. ಬೆಳಗ್ಗೆಯಿಂದ ಮೈಕ್ ಎದುರುಗಡೆ ಕಿರಿಸ್ತಾ ಇರೋ ನನಗೆ ನಿಮ್ಮಂತವ್ರು ಒಂದ್ ವರ್ಡಿಗೆ ಆನ್ಸರ್ ಮಾಡೋರ್ನ ಕಂಡ್ರೆ ಒಂಥರ ಅನ್ಸ್ಬಿಡುತ್ತೆ ಡ್ಯೂಡ್. ಏನ್ ಡ್ಯೂಡ್, ಕಾರ್ ಚೇಂಜ್ ಮಾಡ್ಲಿಲ್ವಾ? ಐ ಮೀನ್ ಈ ಕೆಲ್ಸ ಎಷ್ಟ್ ದಿನ ಮಾಡ್ತೀರಾ ಅಂತ ಕೇಳಕ್ ಹೊರಟೆ. ಗೊತ್ತಿಲ್ಲ. ಆಸಮ್ ಡ್ಯೂಡ್, ಹೌ ಇಸ್ ಇಟ್ ಪಾಸಿಬಲ್? ಒಬ್ಬ ನ್ಯಾಯವಾಗಿ ಸಂಪಾದನೆ ಮಾಡಬೇಕು ಅಂದ್ರೆ ನಿಮಗೆ ತಮಾಷೆ ಅಲ್ವಾ? ನೋ ಡ್ಯೂಡ್, ನಿಮ್ ಆಂಬಿಷನ್ ಆಗಿದೆ. ನಿಮ್ ಕ್ಯಾರೆಕ್ಟರ್, ನಿಮ್ ಆಂಬಿಷನ್ ತಲೆಗೆ ಮತ್ತೆ ಮೊಣಕಲ್ನ ಸೇರಿಸಿ ಕಟ್ ಹಾಕ್ತಾಗಿದೆ ಡ್ಯೂಡ್. ಅದಕ್ಕೆ ಅಂತ ಕೆಟ್ಟ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡುವಂತೀಯ? ಡೆಫಿನೆಟ್ಲಿ ಡ್ಯೂಡ್. ಶ್ರೀಮಂತ ಆಗ್ಬೇಕು ಅಂದ್ರೆ ಅದಕ್ಕೆಲ್ಲ ರೂಲ್ಸ್ ಎಲ್ಲ ಇದೆ. ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡಿ, ಅಸಹ್ಯ ಪಡಿಸ್ಕೊಂಡು, ಮರ್ಯಾದೆ ತಗ್ಗಿಸ್ಕೊಂಡು, ಕಾಲಿಗೆ ಬಿದ್ದು ಕಾಲ್ ಹಿಡ್ಕೊಂಡು, ತಲೆ ಹೊಡೆದು, ಅವನ್ ತಲೆ ಸವರಿ ಇವನ್ ತಲೆಗೆ ಹಾಕಿ, ಒಬ್ರಿಗೊಬ್ರು ತಂದಿಟ್ಟು ಊರ್ನೆಲ್ಲ ಹಾಳು ಮಾಡಿ, ಎಲ್ಲ ಆದ್ಮೇಲೆ ಯಾರಾದ್ರೂ ಹೇಗಾದ್ರೂ ಹಾಳಾಗ್ ಹೋಗ್ಲಿ ಅಂತ ಊರ್ ಬಿಟ್ಟು ಬೇರೆ ಕಡೆ ಸೆಟ್ಲ್ ಆದ್ಮೇಲೆ ಇದು ಒಂದ್ ಜೀವನ ಅಂತ ಯಾರಾದ್ರೂ ಬಂದು ಮುಕ್ಕು ಕೂಗಿದ್ರೆ ಹಿಂಗ್ ಒರ್ಸ್ಕೋಬೇಕು ಡ್ಯೂಡ್. ಇದನ್ನ ಹೋಗಿ ರೇಡಿಯೋದಲ್ಲಿ ಹೇಳು, ಚಪ್ಪಾಳೆ ಹೊಡಿತಾರೆ. ನೋ ಡ್ಯೂಡ್, ಇದನ್ ಚಪ್ಪಾಳೆ ತಟ್ಟಕ್ಕಲ್ಲ ಹೇಳಿದ್ದು. ಇಟ್ಸ್ ಅ ಫ್ಯಾಕ್ಟ್ ಆಫ್ ಲೈಫ್. ಈ ಪ್ರಪಂಚದಲ್ಲಿ ಎರಡೇ ರೀತಿ ವ್ಯಕ್ತಿ ಇರೋದು, ಒಬ್ಬ ರೋಷ ಇರೋ ಬಡವ, ಇನ್ನೊಬ್ಬ ಮೋಸ ಮಾಡೋ ಶ್ರೀಮಂತ. ಏಯ್, ಈ ದಾರಿಲಿ ಯಾಕೆ ಬಂದು? ಅದು ತುಂಬಾ ದೂರ, ಇದು ಶಾರ್ಟ್ ಕಟ್. ಅಯ್ಯೋ ಪಾಪಿ, ಇದ್ರಲ್ಲಿ ಹೋದ್ರೆ ನಮ್ ಲೈಫ್ ಶಾರ್ಟ್ ಆಗುತ್ತೋ? ಮೊದ್ಲು ಲೈಟ್ ಆಫ್ ಮಾಡು, ಲೈಟ್ ಆಫ್ ಮಾಡು, ಲೈಟ್ ಆಫ್ ಮಾಡಿ ಸಾಯೋ. ಮಗ, ಏರಿಯಾ ಒಳಗಡೆ ಒಂದ್ ಕಾರ್ ಬರ್ತಿದೆ, ಏನು ಅಂತ ನೋಡು. ಏಯ್, ಯಾವ್ದ ಕಾಲ್ ಟ್ಯಾಕ್ಸಿ ಅವನು, ದಾರಿ ಗೊತ್ತಿಲ್ದಿರ ಸುತ್ತಾಡ್ತಾನ್ ಬಿಡೋ. ಅಯ್ಯೋ ದೇವ್ರೆ, ಜೀವಂತವಾಗಿ ಹೊರಗ್ ಬಂದ್ವಿ. ಯಾಕೆ ಇಷ್ಟೊಂದು ಭಯ ಪಡ್ತೀಯ? ರೌಡಿಗಳು ಕಣೋ. ಹಂಗಂದ್ರೆ ಲೇ, ಅದೊಂದು ಡೆಡ್ಲಿ ರೌಡಿಗಳ ಹಬ್ ಕಣೋ. ಮರ್ಡರ್, ಡ್ರಗ್ ಡೀಲಿಂಗ್, ಸ್ಮಗ್ಲಿಂಗ್, ಹವಾಲ ಎಲ್ಲದೂ ಸೇರಿ ಪ್ರತಿಯೊಂದು ಇಲ್ಲಿಗಲ್ ಡೀಲಿಂಗ್ಸು ಅಲ್ಲೇ ನಡೆಯೋದು. ಅದ್ ನಿಂಗೆ ಹೆಂಗ್ ಗೊತ್ತು? ರೇಡಿಯೋಲಿ ನನ್ನ ಪರ್ಸನಲ್ ರೇಟಿಂಗ್ಸ್ ನ ಜಾಸ್ತಿ ಮಾಡಿಸ್ಕೊಳ್ಳೋಕೋಸ್ಕರ ಅವ್ರು ಎಂತ ಕ್ರೂರಿಗಳು ಅಂತ ಗೊತ್ತಿಲ್ಲದೆ ಅವ್ರ ಮುಂದೆ ಮೈಕ್ ಇಟ್ಕೊಂಡು ಹೋಗಿದ್ನೋ. ಅಯ್ಯೋ ಆ, ಆ, ಅಯ್ಯೋ ಆ, ಆ, ಅಬ್ಬಾ, ಆ. ಈಗ ಹೇಳು, ನಾ ಭಯಪಟ್ಟಿದ್ ಸರಿ ತಾನೆ? ಸರಿನೇ. ಡೈಲಿ ಕಲೆಕ್ಷನ್ 4 ಸ್ಟಾರ್, ಕಸ್ಟಮರ್ ರೇಟಿಂಗ್ 4 ಸ್ಟಾರ್, ಟೈಮ್ ಮ್ಯಾನೇಜ್ಮೆಂಟ್ 3 ಸ್ಟಾರ್, ಕಾರ್ ಕಂಡೀಷನ್ 4 ಸ್ಟಾರ್, ಡ್ರೈವರ್ ಬಿಹೇವಿಯರ್ 2 ಸ್ಟಾರ್. ಗಾಡಿಲಿ ಯಾಕೆ ಬ್ರೇಕ್ ನಾಯ್ಸ್ ಬರ್ತಾ ಇದೆ? ಬ್ರೇಕ್ ಪ್ಯಾಡ್ ಬದಲಾಯಿಸಿಲ್ವಾ? ಇಲ್ಲ ಸರ್, ಬದಲಾಯಿಸ್ತೀನಿ. ಗಾಡಿನ ಚೆನ್ನಾಗಿ ನೋಡ್ಕೋ. ಓಕೆ ಸರ್. ಹೋಗು.
ಹೇ ರಾಜ್, ಫೋಟೋ ನೋಡ್ದೆ. ನೈಸ್ ಗರ್ಲ್. ಹೌ ಮಚ್? 30 lakhs. ಓ ಗಾಡ್, ಇಟ್ಸ್ ಟೂ ಮಚ್. ಸ್ವಲ್ಪ ನೋಡಿ ಹೇಳು. ಹೋಲ್ಡ್ ಆನ್. ಎಷ್ಟು ದುಡ್ಡು ಬೇಕು? ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ. ನನ್ನ ಮಗಳಿಗೆ ಏನು ಮಾಡಬೇಡಿ ಪ್ಲೀಸ್. ಸರ್, ನಾನು ಅಷ್ಟು ಕೆಟ್ಟವನಲ್ಲ, ಹೆದರ್ಕೊಳಕ್ ಹೋಗ್ಬೇಡಿ. ನಾನು ನಿಮ್ಮ ಹಾಗೆ ಒಬ್ಬ ಬಿಸ್ನೆಸ್ ಮ್ಯಾನ್. ನಾನ್ ನಿಮ್ ಹುಡುಗಿನ ಜಸ್ಟ್ 30 ಲಕ್ಷಕ್ಕೆ ಬಿಡ್ ಮಾಡಿದ್ದೀನಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಹೆದರ್ಕೊಳಕ್ ಹೋಗ್ಬೇಡಿ. ನಿಮ್ ರೇಟ್ ಎಷ್ಟು ಅಂತ ಹೇಳಿ ನಂಗೆ. 40 lakhs, 40 lakhs, 40 lakhs. Okay, Raj. Let's finish the deal. 50 lakhs. 70 lakhs, 70 lakhs ಕೊಡ್ತೀನಿ ನಾನು. What, Raj? Please, yeah. Make it 75. Final. ನೋ, ಕಾಲಲ್ಲಿ ಒದಿಬಾರ್ದು. ಲಕ್ಷ್ಮಿ ಇದು, ಮಹಾಲಕ್ಷ್ಮಿ. ಮುಟ್ಟಿ ನಮಸ್ಕಾರ ಮಾಡು. ಸರ್, ನೀವು ರೇಟ್ ಹೇಳಿ. 80 lakhs. Make it 85. 90 lakhs ಕೊಡ್ತೀನಿ. 95. 1 ಕೋಟಿ ಕೊಡ್ತೀನಿ. 1 ಕೋಟಿ ರೂಪಾಯಿ ಕೊಡ್ತೀನಿ. ನನ್ನ ಮಗಳು ಬಿಟ್ಬಿಡಿ. ಇಂಡಿಯನ್ ಗರ್ಲ್ಸ್ ಮಾರ್ಕೆಟ್ ಅಲ್ಲಿ ಅಷ್ಟು ಹೋಗಲ್ಲ ಮ್ಯಾನ್. ಹೇಳೋದನ್ನ ಅರ್ಥ ಮಾಡ್ಕೋ. 1 crore 1 time, 1 crore 2 time, 1 crore. ನಾಟ್ ವರ್ತ್ ಇಟ್ ರಾಜ್. ಅವ್ರ ಅಪ್ಪಗೆ ಕೊಟ್ಬಿಡು. ವಿಲ್ ಡೂ ಸಮ್ ಅದರ್ ಟೈಮ್. ಸರ್, ಅಳಕ್ ಹೋಗ್ಬೇಡಿ. ಕೊನೆಗೂ ನಿಮ್ ಮಗಳು ಸಿಕ್ಲು. ಬಿ ಹ್ಯಾಪಿ. ನಾನ್ ನಿಮ್ಗೆ ಹೇಳದ್ನಲ್ಲ, ಎ ಡೀಲ್ ಇಸ್ ಎ ಡೀಲ್. ಐ ಆಮ್ ಎ ಜೆನ್ಯೂನ್ ಬಿಸ್ನೆಸ್ ಮ್ಯಾನ್. ಹಿಂಗೆ ಕರ್ಕೊಂಡ್ ಬಂದಿದ್ನೋ ಹಂಗೆ ಕಳ್ಸ್ಕೊಡ್ತೀನಿ. ಕೂಲ್. ಹೇಳ್ಪುನಿ. ಅಣ್ಣ BSc ನರ್ಸಿಂಗ್ ಅಡ್ಮಿಷನ್ ಸಿಕ್ತು ಅಣ್ಣ. ನೆಕ್ಸ್ಟ್ ವೀಕ್ ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳಿದ್ದಾರೆ. ಸೂಪರ್ ಪುನಿ. ಜಾಯ್ನ್ ಆಗೋಕ್ಕೂ ಮುಂಚೆ ಅಡ್ಮಿಷನ್ ಫೀಸು ಟರ್ಮ್ ಫೀಸು ಕಟ್ಬೇಕಣ್ಣ. 1 ಲಕ್ಷ ಆದ್ರೂ ಬೇಕಾಗ್ಬೋದಣ್ಣ. ಹೇಗಾದ್ರೂ ಅರೇಂಜ್ ಮಾಡಿ ಕಳ್ಸ್ಕೊಡಕ್ ಆಗತ್ತ ಅಣ್ಣ? ಅಣ್ಣ ಥ್ಯಾಂಕ್ಸ್ ಅಣ್ಣ. ಏಯ್, ಗಾಡಿ ಬಂದಿದ್ವಾ? ಏ ಇಳಿಯ, ಹೋಗ ಕಾರಲ್ಲಿ ಕುತ್ಕೋ. OTP 6139. ವೆಯ್ಟ್ ಮಾಡು, ರಿಟರ್ನ್ ಹೋಗ್ಬೇಕು. ಏಯ್, ಇಳಿ. ಹತ್ರ ಬರ್ಬೇಡ. ನೀನು ಏನೇ ನೋಡ್ತಾನ ಆಗಲ್ಲ ಕಣ. ನಡಿಯೋ, ಬೇರೆ ಗಾಡಿ ನೋಡ, ನಡಿಯೋ. ಇವ್ನ ಅಜ್ಜಿ ಒಂದ್ ಗಾಡಿನೂ ಕಾಣಿಸ್ತಿದ್ದೀನಿ. ಗಾಡಿ ತೆಗಿಯೋ. ನಿನಗೆ ದುಡ್ಡು ಕೊಡ್ತೀನಿ, ಗಾಡಿ ತೆಗಿಯೋ. ಇಲ್ಲಿ ನೋಡು. ಲೈಫ್ ಅದೇ ಆಫರ್ ಕೊಡ್ತಿರ್ಬೇಕಾದ್ರೆ ಅದು ರೈಟ್ ಆ ರಾಂಗ್ ಅಂತ ಯೋಚನೆ ಮಾಡಿ ಮಿಸ್ ಮಾಡೋ ಬದಲು ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಎಷ್ಟು ದುಡ್ಡು ಕೊಡ್ತೀರಾ? ಎಷ್ಟು ಬೇಕು? 50-50 ಕೊಡ್ತೀನಿ. ಮೊದ್ಲು ಗಾಡಿ ತೆಗಿ ನೀನು. ನಡಿಯೋ ಬೇಗ. ಗಾಡಿ ತಿರ್ಸು, ಗಾಡಿ ತಿರ್ಸು.
ಇಂದ್ರನಗರ್ ಸಿಗ್ನಲ್ ಅಲ್ಲಿ ಒಂದು ವೈಟ್ ಬೆಂಚ್ ಕಾರು ಓವರ್ ಸ್ಪೀಡ್ ಅಲ್ಲಿ ಇದೆ, ಇಮಿಡಿಯೇಟ್ ಆಗಿ ಬ್ಲಾಕ್ ಮಾಡಿ. ಬ್ಯಾರಿಕೇಡ್ ಹಾಕಿ ಲಾಕ್ ಮಾಡಿ, ಬೇಗ ಬೇಗ. ಟುವರ್ಡ್ಸ್ ಹಲ್ಸೂರು ಬ್ಲಾಕ್ ಮಾಡಿ ಸರ್. ಹಿಂದೆ ಬರ್ತಾ ಇದ್ದಾರೆ, ಬೇಗ ಓಡಿಸು 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 ಓಡಿಸು. ಬೇಗ ನಡಿ, ಬರ್ತಾ ಇದ್ದಾರೆ ಕಣೋ, ಬೇಗ 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 ಹೋಗ ಬೇಗ ಹೋಗ. ವೈಟ್ ಕಲರ್ ಬೆಂಚ್ ಸಿಟಿ ಲಿಮಿಟ್ಸ್ ಅಲ್ಲಿ ಓವರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, ಅದನ್ನ ಆದಷ್ಟು ಬೇಗ ಬ್ಲಾಕ್ ಮಾಡಿ. ಏನೋ ಇವನು ಇಂಡಿಕೇಟರ್ ಹಾಕೊಂಡು ಓಡಿಸ್ತಾ ಇದ್ದಾನೆ, ಗೊತ್ತಾಗ್ತಿಲ್ವೋ? ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ಸ್ ಯಾರಿಗೆ ಬೇಕು, ಮೊದಲು ದುಡ್ಡು ಕೊಡಿ. ಅಮ್ಮ ದುಡ್ಡು ಕೊಡು, ನನ್ ದುಡ್ಡು ಕೊಡು. ಬರ ಏನ್ ಡ್ಯೂಡ್, ಒಂದೇ ಸಲ ಶ್ರೀಮಂತ ಆಗ್ಬೇಕು ಅಂತ ಟಾಪ್ ಗೇರಿಗೆ ಹಾಕ್ಬಿಟ್ರಾ? ಸ್ಟ್ರೈಟ್ ಟಚ್ CM ಆದಾಗೆ. ಡ್ಯೂಡ್, ನಾನ್ ತಮಾಷೆ ಮಾಡ್ತಿಲ್ಲ.
ಶ್ರೀಮಂತ ಆಗೋ ಗೇಮ್ ಅಲ್ಲಿ ಮೊದಲನೇ ಟಾಸ್ಕ್ ನ ಕಂಪ್ಲೀಟ್ ಮಾಡಿದೀರಾ. ಲೆವೆಲ್ 2 ಯಾವಾಗ ಡ್ಯೂಡ್? ನಾನ್ ಕಿಡ್ನಾಪ್ ಮಾಡಿಲ್ಲ. ಸರಿ, ಓಕೆ, ನೀವು ಕಿಡ್ನಾಪ್ ಮಾಡ್ಲಿಲ್ಲ, ಆಕ್ಚುಲಿ ಕಷ್ಟದಲ್ಲಿರೋ ರೌಡಿಗಳಿಗೆ ಸಹಾಯ ಮಾಡಿದೀರಾ ಅಷ್ಟೇ ಅಲ್ವಾ ಡ್ಯೂಡ್? ಶಿವಾಜಿನಗರದಿಂದ ಬಸವನಗುಡಿಗೆ 500 ರೂಪಾಯಿ ಬರುತ್ತೆ ಅನ್ಕೋ. ತೊಂದ್ರೆಲಿರೋರು ಇಬ್ರು 50 ಲಕ್ಷ ಕೊಡ್ತೀನಿ ಅಂತಂದ್ರು. ನನ್ನನ್ ಕೇಳಿದ್ರೆ ಇದು ಒಂದ್ ರೈಡೆ. ಇದ್ರಲ್ಲಿ ಏನ್ ತಪ್ಪಿದೆ? ಓ, ಅರ್ಥ ಆಯ್ತು. ಹಂಗಂದ್ರೆ ಹಣ ಯಾರ ಕಡೆಯಿಂದ ಕೊನೆಯದಾಗ್ ಬರುತ್ತೋ ಅವ್ರ ಕಡೆಯಿಂದ ತಗೋತೀರಾ ಅಷ್ಟೇ ತಾನೇ? ಹೌದು. ಈ ಪ್ರಪಂಚ ಓಡ್ತಿರೋದು ಹಂಗೆ ತಾನೆ. ನೀನ್ ತಗೊಳ್ಳೋ ಸಂಬಳ ನಿನ್ ಓನರ್ ಹೆಂಗ್ ಸಂಪಾದನೆ ಮಾಡ್ತಾನೆ ಅಂತ ಯೋಚನೆ ಮಾಡಿ ನೋಡಿದ್ಯಾ? ಇಲ್ಲ. ಹಾಗಾದ್ರೆ ನಾನ್ ಯಾಕೆ ಯೋಚನೆ ಮಾಡ್ಬೇಕು? ನಾವ್ ಮಾಡೋ ತಪ್ಪನ್ ಮುಚ್ಚಿಡೋಕೆ ಎಷ್ಟು ಬೇಕಾದ್ರೂ ಲಾಜಿಕ್ ಹುಡುಕ್ಬೋದು ಡ್ಯೂಡ್. ಆದ್ರೆ ಹಣ ಸಂಪಾದನೆ ಮಾಡೋದಕ್ಕೂ ಸ್ವಲ್ಪ ಎಥಿಕ್ಸ್ ಅಂತ ಇರುತ್ತಲ್ವಾ? ಇನ್ಮೇಲೆ ಇದೆಲ್ಲ ಬೇಡ ಡ್ಯೂಡ್. ಇದರಲ್ಲಿರೋ ರಿಸ್ಕ್ ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹಣ ಇದ್ರೆ ಮಾತ್ರ ಜೀವನ ಅಲ್ವಲ್ಲ. ಈ ಶೋನ ನೀವು ತುಂಬಾ ಎಂಜಾಯ್ ಮಾಡಿದ್ದೀರಾ ಅಂತ ನನಗೆ ಗೊತ್ತಾಯ್ತು. ಈ ಸಜೆಷನ್ ತಗೊಳ್ಳೋದಾರ ತಗೋಬಹುದು, ಬಿಡೋದಾರ ಬಿಡ್ಬೋದು. ನಾಳೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತಾನೆ ಈ RJ ಲಡ್ಡು. ಡೈಲಿ ಕಲೆಕ್ಷನ್ 3 ಸ್ಟಾರ್, ಡ್ರೈವರ್ ಬಿಹೇವಿಯರ್ 2 ಸ್ಟಾರ್, ಕಾರ್ ಕಂಡೀಷನ್ 4 ಸ್ಟಾರ್. ಲೆಫ್ಟ್ ಸೈಡ್ ಬಂಪರ್ ಮೇಲೆ ಡೆಂಟ್ ಕಮ್ ಸ್ಕ್ರಾಚ್. ಚಿಕ್ಕ ಸ್ಕ್ರಾಚ್ ಅಷ್ಟೇ, ದೊಡ್ಡದಾಗ ಕಾಣ್ತಿಲ್ಲ. ಪಾಲಿಶ್ ಮಾಡಿದ್ರೆ ಸರಿ ಹೋಗುತ್ತೆ. ಮೊಂಕೆ ಚಿಕ್ಕ ಸ್ಕ್ರಾಚ್ ಅಷ್ಟೇ, ನೋತಾ ಇದ್ಯಾ? ಬ್ಯಾಂಡೇಜ್ ಹಾಕಿದ್ರೆ ಸರಿ ಹೋಗುತ್ತೆ. ಅವನ ಹಾಸ್ಪಿಟ್ಲ್ ಖರ್ಚಿಗೆ ದುಡ್ಡು ಕೊಡಿ. ನಿನಗಾಗಿರೋ ಸ್ಕ್ರಾಚ್ನ ಸರಿ ಮಾಡೋಕ್ಕೆ ನಾನು ದುಡ್ಡು ಕೊಟ್ಟೆ. ನನಗಾಗಿರೋ ಸ್ಕ್ರಾಚ್ನ ಸರಿ ಮಾಡಕ್ಕೆ ನೀನು ಕೊಡು. ಪಟ್ಟಿ, ಟಿಂಕರಿಂಗ್, ಪೇಂಟಿಂಗ್, ಪಾಲಿಶ್ ಒಟ್ಟು 18,000 ಬಾಸ್. ಅದನ್ನ ಅವನ ಇನ್ಸೆಂಟಿವ್ ಬ್ಯಾಲೆನ್ಸ್ ಇಂದ ತಗೊಂಬಿಡಿ. सब लोग इधर देखो. कौन है राज? अरे साला बोलो, कौन है राज? तू राज? ಅಲ್ಲ. जाओ, ಹಿಂದೆ नहीं मालूम ಯಾರ ರಾಜ್? ನೀನ್ ಯಾರೋ? ಅದನ್ನ ನಾನು ರಾಜ್ ಹತ್ರನೇ ಹೇಳೋದು. ನೀನು ಹೇಳ್ದಂಗೆ ಹೋಗು. ಜನರೇಷನ್ ಬದಲಾದ್ರೂ ಇನ್ನೂ ಡಬ್ಬ ಎತ್ಕೊಂಡು ಓಡ್ತಾವ್ರೆ. ಯಾರು ಇಲ್ಲಿ ರಾಜ್? ಏನು ಎಲ್ಲ ನೋಡ್ತಾ ಇದ್ದೀರಾ? ನೀವೆಲ್ರೂ ರಾಜೇನಾ? ಯಾರು ರಾಜ್? ಲೈ ಹೇಳದಿಲ್ವಾ? ಅಪ್ಪನ ಹತ್ರನೇ ಕೇಳ್ಕೊತೀನಿ. ಹಲೋ ಅಪ್ಪ, ಇಲ್ಲಿ ಯಾವನು ಬಾಯ ಬಿಡ್ತಾ ಇಲ್ಲ ಕಣಪ್ಪ. ನಾನು ಇಲ್ಲಿ ಅವ್ರು ಹೆಂಗಿದ್ದಾರೆ ಅಂತ ನೋಡ್ಬಿಟ್ಟು ಹೇಳ್ತೀನಿ, ಅದನ್ನ ಕೇಳಿ ಯಾರು ರಾಜು ಅಂತ ನೀವು ಹೇಳ್ತೀರಾ? ಒಬ್ಬ ತಲೆಗೆ ಬಟ್ಟೆ ಕಟ್ಕೊಂಡು ನೋಡಕ್ ಕಾಡು ಪ್ರಾಣಿ ಇದ್ದಂಗೆ ಅವನೇ, ಇನ್ನೊಬ್ಬ ನೋಡಕ್ ಕ್ರಿಸ್ಮಸ್ ಟ್ರೀ ಇದ್ದಂಗೆ ಅವನೇ, ಇಲ್ಲಿ ಯಾವನ ಕಿವಿನೇ ಕಾಣಿಸ್ದಂಗೆ ವಾಲೆ ಚೂಸ್ಕೊಂಡವನೆ. ಆಮೇಲಪ್ಪ ಅವರೇ ಕಾದ್ಮಿ ಬಾಹುಬಲಿ ಪಿಕ್ಚರ್ ಅಲ್ಲಿ ಬರೋ ಕಟ್ಟಪ್ಪ ಮಗ ಇದ್ದಂಗೆ ಅವನೇ. ಹೆಂಗಿದಾನಪ್ಪ? ಗೊತ್ತಾಯ್ತಾ? ಯಾವಾಗ ದುಡ್ಡು ಬರುತ್ತೋ ಅವಾಗ ಬಿಡು ಅವ್ರನ್ನ. ಏಕ್ ಮಿನಿಟ್, ರಿವರ್ಸ್. ನೀನ್ ರಾಜ್ ಆಗಿರಕ್ ಚಾನ್ಸೇ ಇಲ್ಲ. ಅಪ್ಪ ನೀವ್ ಹೇಳಿದ ರಾಜ್ ಇಲ್ಲಪ್ಪ. ಐ ಆಮ್ ಕಮಿಂಗ್ ಬ್ಯಾಕ್. ಓಕೆ, ನೀನೇ ಡೀಲ್ ಮಾಡ್ಕೋ. ಹಲೋ. ಸುಮ್ನೆ 10 ಲಕ್ಷ ಬಿಟ್ಬಿಟ್ಟು ಬಂದು ನಿಂತಿದ್ಯಲ್ಲೋ ನೀನು. ಅಣ್ಣ, ಈ ಸಿಚುವೇಶನ್ ಅಲ್ಲಿ 50-50 ಕೇಳ್ದ. ನಾವೇ ಏನೋ ಮಾತಾಡಿ 10 ಲಕ್ಷ ಕರ್ಕೊ ಬಂದ್ವಿ. ಇಲ್ಲಾಂದ್ರೆ ಎಲ್ಲರೂ ಒಳಗೋಗ್ಬೇಕಾಗಿತ್ತು. ಇವಾಗ ಗೊತ್ತಾಯ್ತಾ ನಾವ್ ಯಾರ ಮಗ ಅಂತ? ಬಾಂಬೆ ವರದರಾಜ್ ಅವ್ರ ಮಗ. ಇದನ್ನ ತಗೊಂಡು ಹೋಗ್ಬಾ. ಏಯ್ ಇಲ್ವಾ? ಕ್ಯಾ? ಏನ್ ನೀನು ಅಣ್ಣನ ಹತ್ರ ನಕ್ರ ಮಾಡ್ತೀಯ? ಅವರೇ ಕಣ ರಾಸು. ಓ ಅಚ್ಚಾ, ಅವ್ರು ಯಾವ್ದೋ ಮೈಂಡ್ ಸೆಟ್ ಅಲ್ಲಿ ಇದ್ರು ನೀನ್ ತಪ್ಪಿಸ್ಕೊಂಡೆ. ಹೌದು, ನೀನ್ ಯಾರು? ಕ್ಯಾ ಮೇರೆ ಕೋ ಪೂಛ್ ರಹಾ ಹೈ? मैं कौन हूँ? चुप करो.
ಅಲ್ಲಪ್ಪ ನಿನಗೆ ವಯಸ್ಸಾಗಿದೆ ಯಾಕೆ ಗನ್ ತಗೊಂಡ್ ಶೂಟ್ ಮಾಡ್ತಾ ಇದ್ಯಾ ಇಲ್ಲಿ ನಿನ್ ಗನ್ನಲ್ಲಿ ಇನ್ನೂ ಬುಲೆಟ್ಸ್ ಇದೆಯಾ ನಿನ್ನ ವಯಸ್ಸಲ್ಲಿ ನಾನು ನಮ್ಮ ಅಪ್ಪನ ಹಿಂಗೆ ರೇಗಿಸ್ತಾ ಇದ್ದೆ ಕಣ ಈಗ ಅದ್ರ ಬಗ್ಗೆ ನಾನು ಮಾತಾಡಕ್ ಬಂದಿಲ್ಲ ನೀನ್ ಹಿಂಗೆ ಪೊರ್ಕೆ ತರ ಊರು ಅಲಿತಾ ಇದ್ರೆ ನಾನು ಆದ್ಮೇಲೆ ನಮ್ ಗ್ಯಾಂಗ್ಗೆ ಲೀಡರ್ ಇಲ್ದಂಗ ಆಗ್ಬಿಡ್ತದೆ. ಓಹೋ ಇವ್ರೇನ್ ದೊಡ್ಡ ಪಾಬ್ಲೋ ಎಸ್ಕೋಬಾರು ಇವ್ರು ಟಿಕೆಟ್ ತಗೊಂಡ್ಮೇಲೆ ಗ್ಯಾಂಗ್ ನ ನಡೆಸೋದಕ್ಕೆ ಲೀಡರ್ ಇರಲ್ವಂತೆ. ಇದು ನೀನ್ ಮಾತ್ರ ನನ್ಗೆ ಹೇಳ್ತಾ ಇದ್ದೆ ಅಷ್ಟೇ. ನಿನ್ ಬಗ್ಗೆ ಆಚೆ ಹೋಗಿ ಕೇಳಿದ್ರೆ ಒಬ್ಬನಿಗೂ ಗೊತ್ತಿಲ್ಲ ನೀನ್ ಯಾರು ಅಂತ. ನಾನು ಗೂಗಲ್ ಅಲ್ಲೂ ಚೆಕ್ ಮಾಡ್ಬಿಟ್ಟೆ ನನ್ ಮುಖ ಬರುತ್ತೆ ಆದ್ರೆ ನಿನ್ ಮುಖ ಬರ್ತಾ ಇಲ್ಲ. ನನ್ನ ಚೀಟ್ ಮಾಡಿ ಬೆಳೆಸ್ತಾ ಇದೆಯಲ್ಲೋ ಕೇಳಿ. ಲೇ ಮುಟ್ಟಾಳ ಅಂಡರ್ ವರ್ಲ್ಡ್ ಡಾನ್ ಬಗ್ಗೆ ಗೂಗಲ್ ಅಲ್ಲಿ ಹುಡುಕಿದ್ರೆ ಹೆಂಗೋ ಸಿಗುತ್ತೆ. ನಾವೆಲ್ಲ ಕದ್ಲಲ್ಲಿ ಬದುಕವ್ರು ಕಣ. ಸ್ಯಾಟಲೈಟ್ ಯೂಸ್ ಮಾಡಿ ಹುಡುಕಿದ್ರು ನಾವು ಸಿಗೋದಿಲ್ಲ. ನಿನ್ನ ಶಿಸ್ತಲ್ಲಿ ಬೆಳೆಸಿದ್ರೆ ಈ ತರ ಮಾತಾಡ್ತಾ ಇರ್ಲಿಲ್ಲ ಮೈಸನ್. ನಿನ್ನ ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿದ್ದೆ ತಪ್ಪಾಗೋಯ್ತು. ಇನ್ ಮುಂದಾಗ ನಿನ್ನ ಬಾಂಬೆಲಿ ಇಟ್ಕೊಂಡ್ರೆ ಪೊರ್ಕಿನೇ ಆಗದ್ ನೀನ್ ಇಮಿಡಿಯೇಟ್ ಆಗಿ ಬೆಂಗಳೂರಿಗೆ ಹೋಗು. ಅಲ್ಲಿ ನನ್ನ ಶಿಷ್ಯ ರಾಜ್ ಇದ್ದಾನೆ. ಅವನ್ ಜೊತೆ ನೀನು 3 ತಿಂಗಳು ಇದ್ದು ಅಲ್ಲಿರೋ ರೌಡಿಸಮ್ ಎಲ್ಲ ತಿಳ್ಕೊಂಡು ಆಮೇಲೆ ನನ್ನ ಹತ್ರ ಬಾ. ಇದ್ ನಿನ್ ಡ್ಯಾಡಿ ಕೊಡ್ತಾರೋ ಆರ್ಡ್ರು. ನಾನ್ ಎಲ್ಲೋದ್ರೂ ಉದ್ಧಾರ ಆಗೋದಿಲ್ಲ ಡ್ಯಾಡ್. ಯಾಕೆಂದ್ರೆ ನಾನ್ ನಿಮ್ ಸನ್ನು. ನಾನು ಇಲ್ಲೇ ಇದ್ಬಿಡ್ತೀನಿ ಡ್ಯಾಡ್ ಪ್ಲೀಸ್. ನೀನ್ ಹೋಗ್ಲೇಬೇಕು. ಇಲ್ಲ ಅಂತಂದ್ರೆ ನಿನ್ನ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಪಾಸ್ಪೋರ್ಟ್ ಎಲ್ಲ ಸುಟ್ಟಾಕಿ ಮೈ ಸನ್ ಡೆಡ್ ಅಂತ ಪೋಸ್ಟ್ ಅಂಟಿಸ್ಬಿಡ್ತೀನಿ ಕಣ. ಡ್ಯಾಡ್ ನಾನು ಅಲ್ಲಿಗೆ ಹೋಗ್ತೀನಿ ಡ್ಯಾಡ್. ಡ್ಯಾಡ್ ಇಫ್ ಯು ಡೋಂಟ್ ಮೈಂಡ್. ನೀನೆಲ್ಲೇ ಇದ್ರು ನಿನ್ ಡ್ಯಾಡಿ ಆಶೀರ್ವಾದ ನಿನಗೆ ಇರುತ್ತೆ ಕಣ. ಅಯ್ಯೋ ಹಳೆ ಕೇಳಿ ನಾನು ಆಶೀರ್ವಾದ ತಗೊಳಕ್ ಬರ್ಲಿಲ್ಲ. ರೋಸಿ ದಮ್ ಹೊಡೆದ್ಬಿಟ್ಟು ಇಲ್ಲೇ ಹಾಕ್ಬಿಟ್ಟು ಹೋಗ್ಬಿಟ್ಟವಳೆ. ಅದನ್ನ ಎತ್ಕೊಂಡು ನೀನ್ ಸೇದ್ ಬಿಡ್ಬೇಡ. ರೋಸಿ ನನ್ ಜೊತೆಗೆ ಎಣ್ಣೆ ಹೊಡಿತಾಳೆ, ನನ್ ಮಗನ್ ಜೊತೆ ದಮ್ ಹೊಡಿತಾಳೆ. 2 ಮೀಟರ್ ಹಾಕಕ್ ನೋಡ್ತಾವಳ. ರೋಸಿನ ನಾನು ಈಗ್ಲೇ ನೋಡ್ಬೇಕು ಅಂತ ಹೇಳ. ರೋಸಿ ನನ್ ಗರ್ಲ್ ಫ್ರೆಂಡ್. ಸಾರಿ. Don't expect me to be sorry. ಇದ್ರಲ್ಲಿ ನನ್ ತಪ್ಪಿಲ್ಲ. You guys decided and did it everything for yourselves. ನನಗ್ ಓಕೆ ಅಂತ ಯಾರು ಕೇಳಿಲ್ಲ. And moreover, ನಮಗ್ ಸೆಟ್ ಆಗತ್ತೆ ಅನ್ನೋ ನಂಬಿಕೆ ನನಗಿಲ್ಲ. Accepted. You know what this relationship means? You have to get used to it. In fact, we have to get used to it. ಇದೆಲ್ಲ ಹೋಗ್ತಾ ಹೋಗ್ತಾ ತಾನೇ ಅರ್ಥ ಆಗುತ್ತೆ. I bet definitely you will like me. ಅದ್ರ ಹೆಸರು ಲವ್ ಅಲ್ಲ, ಅಡ್ಜಸ್ಟ್ಮೆಂಟ್. ಬೇರೆ ದಾರಿ ಇಲ್ಲ ಅಂತ ಹಿಡಿದಿಟ್ಕೊಳ್ಳೋದು. That's not the kind of relationship I want to be in. ಇದ್ ನನ್ಗೆ ಎಂಗೇಜ್ಮೆಂಟ್ ರಿಂಗ್ ಅಂತ ಅನ್ಸ್ತಿಲ್ಲ. ಯಾವ್ದೋ ಸರ್ಕಸ್ ರಿಂಗ್ ತರ ಇದೆ. So please, let me leave. Hey, you cannot break this deal. You understand? Everything is signed. ನಿಮ್ಮ ಅಪ್ಪಗೆ ನನ್ನ ಕಂಪನಿಯಲ್ಲಿ ಪಾರ್ಟ್ನರ್ಶಿಪ್ ಕೊಟ್ಟಿದ್ದೇನೆ. So don't try to do any bullshit. ಅದು ಬೇಕು ಅಂದ್ರೆ ನಮ್ಮ ಅಪ್ಪನ್ನೇ ಮದ್ವೆ ಆಗ್ಬಿಡು. ಚೆನ್ನಾಗಿ ತೋರಿಸ್ತಾರೆ. What happened, sir? You bloody ಬನ್ನಿ bastard! please. Hey, let me go. I will kill you. Please, sir, calm down, sir. I'm okay. I'm all right. ಹಲೋ, ಎಲ್ಲಿದ್ದೀರಾ? ಪಾರ್ಕಿಂಗ್ ಅಲ್ಲಿ ವೇಟ್ ಮಾಡ್ತಿದ್ದೀನಿ ಮೇಡಮ್. ವಾಟ್ ಶ್ರೀನಿ, ನೀವು ಟೆನ್ಷನ್ ಆದ್ರೆ ಹೇಗೆ? ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಓಕೆ, ಸ್ವಲ್ಪ ಟೈಮ್ ಕೊಡಿ. ಲೆಟ್ ಮಿ ಟಾಕ್ ಟು ಅವರ್. ಅವಳ ಹತ್ರ ಮಾತಾಡಿ ಸರಿ ಮಾಡಿಸ್ತೀನಿ. ಯು ಡೋಂಟ್ ನೀಡ್ ಟು ವರಿ. ಓಕೆ ಲಕ್ಕಿ?
ಏನಪ್ಪ? ನಿನ್ಗೂ ಶ್ರೀನಿಗೂ ಏನ್ ಪ್ರಾಬ್ಲಮ್ಮು? ಔಟ್. ವಾಟ್? ಮುರಿದೋಯ್ತಪ್ಪ. ವಿ ಬ್ರೋಕ್ ಅಪ್. ವೈ? ವರ್ಕ್ ಆಗಲ್ಲ. ಡೋಂಟ್ ಬಿಹೇವ್ ಲೈಕ್ ಎ ಬಿಚ್. ನಿಮ್ಮ ಅಮ್ಮನ ಹಾಗೆ. He's boring. ಬೋರಿಂಗಾ? ಡೂ ಯು ಈವನ್ ನೋ ಹೂ ಈಸ್? ಅವ್ನು ಡೆವಲಪ್ ಮಾಡಿರೋ ರೀಜನರೇಟರ್ ಶಾಕ್ ಅಬ್ಸರ್ವರ್. ಇಟ್ಸ್ ಎ ಪಾತ್ ಬ್ರೇಕಿಂಗ್ ಇನ್ವೆನ್ಷನ್ ಅಪ್ರೂವ್ಡ್ ಬೈ ASC. ಡೂ ಯು ಈವನ್ ನೋ ದಟ್? ನನಗೂ ಅವನಿಗೂ ಸೆಟ್ ಆಗಲ್ಲಪ್ಪ. ಒಂಚೂರು ಸೆಟ್ ಆಗಲ್ಲ. ಪ್ಲೀಸ್. ಲುಕ್, ಈಸ್ ಆಲ್ರೆಡಿ ಡನ್ ವಿತ್ ಈ ಸ್ಟಾರ್ಟ್ಅಪ್. ಅವನ್ ಕಂಪ್ನಿ ನಮ್ಮ ಮೋಟೋ ಕಂಪ್ನಿ ಜೊತೆ ಕೈ ಜೋಡಿಸಿದ್ರೆ ನಮಗೆ ಫ್ಯೂಚರ್ ಗೊತ್ತಾ? ಆರ್ಗ್ಯಾನಿಕ್ ಫುಡ್ ತರ ಆರ್ಗ್ಯಾನಿಕ್ ಕಾರ್. ಆರ್ಗ್ಯಾನಿಕ್ ಇಸ್ ದಿ ಟ್ರೆಂಡ್ ನಾವು. ಇಲ್ಲಿ ನೋಡು, ನಿನಗೂ ಶ್ರೀನಿಗೂ ಇನ್ನೊಂದು ವಾರದಲ್ಲಿ ಮದುವೆ. ನಾನು ಅವನ ಜೊತೆ ಮಾತಾಡಿದ್ದೀನಿ. ನಿನ್ನನ್ನು ಕ್ಷಮಿಸಿದನು ಅವನು. ಅವನ ಮನ್ಸಲ್ಲಿ ಏನು ಇಟ್ಕೊಂಡಿಲ್ಲ, ನೀನು ಇಟ್ಕೋಬೇಡ. ನೌ ಸೇ ಹೈ ಟು ಶ್ರೀನಿ. ಹಾಯ್. ನಿನ್ಗಿಷ್ಟ ಆಗುತ್ತೋ ಆಗಲ್ವೋ, ಐ ಡೋಂಟ್ ಕೇರ್. ನೀನು ಅವನ್ನೇ ಮದುವೆ ಆಗ್ತಿದ್ಯಾ? ಓಕೆ, ಚಿಯರ್ ಅಪ್ ಬೇಬಿ. ಇನ್ನು ತಿದ್ದೋದಿಕ್ಕೆ ಆಗೋಲ್ಲ. ತಿಂಗಳು ಕರೆಕ್ಟಾಗಿ ಬಡ್ಡಿ ಕಟ್ಬಿಡ್ಬೇಕು. ಥ್ಯಾಂಕ್ಸ್, ಬರ್ತೀನಿ. ಅಣ್ಣ, ಕಂಪ್ಲೀಟಾಗಿ ವಾಚ್ ಮಾಡಿದ್ದೀನಿ. ಅವಳು ಒಂಟಿಯಾಗೆ ಬಂದಿದ್ದಾಳೆ. ನೀವು ಅಂದ್ರೆ ಎತ್ತಾಕೊಂಡ್ಬಿಡ್ತೀನಿ. ಹೇಳೋಣ, ಎತ್ತಾಕೊಂಡ್ಬಿಡ್ದಾ? ಏಯ್, ಹೋಗ. ಹಾಳು ಮಾಡ್ದ ಕಣೋ, ನಿಲ್ಲಿಸ್ಬೇಡ, ಹೋಗು. ಎಲ್ಲ ಫಾರ್ಮಾಲಿಟೀಸ್ ಮುಗಿಸ್ಬರ್ಬೇಕಾದ್ರೆ ಮಾರ್ನಿಂಗ್ ಆಯ್ತು. ಗಾಡಿನ ಸ್ಕ್ರಾಪ್ ಹಾಕ್ಬೇಕಷ್ಟೇ. ಇನ್ಶೂರೆನ್ಸ್ ಬರೀ 40% ಮಾತ್ರ ಕ್ಲೇಮ್ ಮಾಡಕ್ಕಾಗೋದು ಅಂದ್ರು. ಕಮಲಾಂಗ್ ಜಮಲಾಯ್ ಕರ್ಕೊಂಡೋಗು. Come, let's go. ಯಾಕೋ ಕಂತ್ರಿ ನನ್ನ ಮಗನೇ, ಕಾರ್ ಓಡಿಸೋವಾಗ ಕಣ್ಣನ್ನ ಎಲ್ಲಿಟ್ಕೊಂಡು ಓಡಿಸ್ತಿದ್ದೋ?
ದರಿದ್ರ ನನ್ನ ಮಗನೇ, ನನ್ನ ಕಾರ್ಗೆ ಎಷ್ಟು ಡ್ಯಾಮೇಜ್ ಆಗಿದ್ಯೋ ಇವನಿಗೂ ಅಷ್ಟೇ ಡ್ಯಾಮೇಜ್ ಆಗ್ಬೇಕು. ಸೈನ್ ಮಾಡು. ಇನ್ನು 7 ವರ್ಷದವರೆಗೂ ನೀನು ಸಂಬಳ ಇಲ್ದಂಗೆ ಕಾರ್ ಓಡಿಸ್ಬೇಕು. ಆಗ್ಲಿಲ್ಲ ಅಂದ್ರೆ ನಿನ್ ತಂಗಿನೆಲ್ಲ ಕಳಿಸ್ಕೊಡು. ನಾಳೆಯಿಂದ ಅನ್ನಕ್ಕೆ ಬದಲಾಗಿ ನನ್ನ ಹೆಲ್ತ್ ಇನ್ನು ಬುದ್ಧಿ ಬರುತ್ತೆ. ಸಾಯೋ ಧೈರ್ಯ ಇಲ್ಲದೆ ಇರೋನ್ಗೆ ಸತ್ ಮೇಲೂ ಧೈರ್ಯ ಬರಲ್ಲ. ಬೇರೆ ಲೇ, ಏನಾಯ್ತು? ಫೋನಲ್ಲಿ ಒಂಥರ ಮಾತಾಡ್ದೆ, ಆತ್ಮಹತ್ಯೆ ಅದು ಇದು ಅಂತ ಹೇಳಿ. ಭಯ ಆಯ್ತು ಗೊತ್ತಾ? ಒಬ್ನೇ ಕೂತ್ಕೊಂಡು ಎಣ್ಣೆ ಹೊಡಿತಿದ್ಯಲ್ಲೋ. ಎಣ್ಣೆ ಕುಡಿಬೇಕು ಬಾ ಅಂತ ಕರೆದಿದ್ರೆ ಬರ್ತಿದ್ದೆ. ಅದಕ್ಕೆ ಯಾಕೆ ಬಿಲ್ಡಪ್? ಲೂಸ್ ನನ್ ಮಗನೆ. ಮುಖದಲ್ಲೆಲ್ಲ ಏನೋ ಗಾಯ? ಸರಿ, ಬಂದೆ, ಒಂದ್ ಎಣ್ಣೆ ಹೊಡ್ಕೊಂಡೇ ಹೋಗ್ತೀನಿ. ಅದ್ರಲ್ಲಿ ವಿಷ ಕಣೋ ಇದ್ದಿದ್ದು. ಹಾಗಾದ್ರೆ ನಾನ್ ಕೊಡ್ತಿದ್ದು. ಅಯ್ಯಯ್ಯೋ, ಅಯ್ಯೋ, ಅರ್ಜೆಂಟಿಗೆ ವಾಂತಿ ಕೂಡ ಬರ್ತಿಲ್ವೇ? ಅಮ್ಮ, ಏ ಕೊಲೆಗಾರ ಪಾಪಿ, ಅದ್ರಲ್ಲಿ ವಿಷಯ ಇದೆ ಅಂತ ಹೇಳೋದಲ್ವೇನೋ? ಒಬ್ನೇ ಹೋಗೋದಕ್ಕೆ ಭಯ ಆಗ್ತಿದೆ ಮಚ್ಚ, ನೀನ್ ಕೂಡ ಬಾರು. ಏ ಸೈಕೋ, ನೀನೇನ್ ಶಾಪಿಂಗ್ ಹೋಗ್ತಿದ್ಯಾ? ಸಾಯಕ್ ಹೋಗ್ತಿದ್ಯಾ ಕಣೋ? ಏಯ್ ಇಲ್ಲ, ಸಾಯೋ ಅಂತದ್ ಏನಾಗಿದೆ ನಿನ್ಗೆ? ತೆಚ್ಚಾಕ್ಬಿಟ್ರು, ಅಸಹ್ಯ ಅನಿಸ್ತಿದೆ. ಇಷ್ಟೇನಾ? ಹೋಗಲೇ. ಕೋಪ ಬರ್ತಿದೆ. ಅವನ್ನ ಹಂಗೆ ಸಾಯಿಸ್ಬಿಡ್ಬೇಕಿತ್ತು.
ಆದ್ರೆ ಆಗ್ಲಿಲ್ಲ. ಯಾಕೆ? ನನ್ನಿಂದ ಆಗಿಲ್ಲ. ಹೆಂಗ್ ಹೊಡೆದಿನ ನೋಡು, ಆದ್ರೆ ನಾನು ಅವನಿಗೆ ವಾಪಸ್ ಒಂದು ಹೊಡೆದಿಲ್ಲ. ಯಾಕೋ ನಾನು ತಿರುಗಿ ಹೊಡೆಯಕ್ಕಾಗಿಲ್ಲ. ಆ ಕಾರ್ ಆಕ್ಸಿಡೆಂಟ್ ಆಗಿದ್ದಕ್ಕೆ ಸಾಯೋವರೆಗೂ ಸಂಬಳ ಇಲ್ಲದೆ ಕೆಲಸ ಮಾಡ್ಬೇಕಾ? ಮತ್ ನಾನು ಯಾಕೋ ಬದುಕ್ಬೇಕು? ಹೋಗ್ ಸಾಯ್ಬೇಕು ತಾನೆ. ಇನ್ಮೇಲೆ ನನ್ನ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಅನಿಸ್ತಿಲ್ಲ. ಬೆಳಿಗ್ಗೆಯಿಂದ ಸೂಸೈಡ್ಗೂ 7 ಸಲ ಅಟೆಂಪ್ಟ್ ಮಾಡಿದೆ, ಆದ್ರೆ ಆಗ್ತಿಲ್ಲ. ಯಾಕಂದ್ರೆ ಭಯ, ಎಲ್ಲದಕ್ಕೂ ಭಯ. ಆಫ್ಟರ್ ಆಲ್ ಸೂಸೈಡ್ ಮಾಡ್ಕೊಳಕ್ಕೂ ಧೈರ್ಯ ಇಲ್ಲ ಅಲ್ವಾ? ಏ ಮಚ್ಚ, ನಿನ್ ಕಷ್ಟ ನನ್ಗೆ ಅರ್ಥ ಆಗುತ್ತೋ. ಸ್ವಲ್ಪ ಹೊರಗಡೆ ಹೋಗಿ ಬಂದ್ರೆ ಎಲ್ಲ ಸರಿ ಆಗುತ್ತೆ. ಬಾ ಹೋಗೋಣ. ನನ್ ಕತೆ ಎಲ್ಲ ಕೇಳಿದ್ರೆ ನಿನಗೆ ಕಾಮಿಡಿ ಆಗಿದ್ಯಾ? ಏ ಎಲ್ಲಿಗೆ ಹೋಗ್ತಿದ್ಯೋ? ಏ ಮಚ್ಚ, ಏ ನಿಲ್ಲ ನಿಲ್ಲ ನಿಲ್ಲ, ಇಲ್ಲಿ ಕೇಳೋ. ಏಯ್ ನಿಲ್ಲ, ಎಲ್ಲಿಗೆ ಹೋಗ್ತಿದೀವೋ ಹೇಳ್ ಸಾಯೋ. ಸಂಧಿಗೊಂದಿಲ್ಲೆಲ್ಲ ಹೋಗ್ತಿದ್ಯ, ಎಲ್ಲಿ ಹೋಗ್ತಿದ್ಯ ಅಂತ ನಿನಗಾದ್ರೂ ಗೊತ್ತಿದ್ಯೋ ಇಲ್ವೋ? ಯಾಕೋ ಈಗ ಇಲ್ಲಿಗೆ ಯಾಕೋ ಬಂದ್ಯಾ? ಇದು ಡೆಡ್ಲಿ ರೌಡಿಗಳ ಏರಿಯಾ ತಾನೆ? ಹೌದು. ನಾನು ಅವ್ರ ಹತ್ರ ಹೋಗಿ ಜಗಳ ಮಾಡಿದ್ರೆ ಅವ್ರು ನನ್ನ ಎತ್ತು ಬಿಡ್ತಾರೆ ತಾನೆ? ಸುಟ್ಟು ಹಾಕ್ತಾರೆ ನಿನ್ನ. ಅದೇ ಬೇಕು. ಏಯ್ ಏನೋ ಮಾತಾಡ್ತಿದ್ಯಾ? ಲೂಸ್ ಏನೋ ನಿನ್ಗೆ? ಹೌದು ಕಣೋ. ಹಂಗೆ ಸುಮ್ನೆ ಹೇಳ್ಬೇಡ, ಯೋಚನೆ ಮಾಡಿ ಹೇಳು. ನಾನು ಯೋಚನೆ ಮಾಡಲ್ಲ, ನಾನು ಸಾಯ್ಬೇಕು. ನನ್ಗಂತೂ ಧೈರ್ಯ ಇಲ್ಲ. ಅವ್ರಿಗಾದ್ರೆ ಇರುತ್ತೆ ತಾನೆ? ಏಯ್ ನೀನ್ ಸಿಟ್ಟಲ್ಲಿ ಏನೇನೋ ಮಾತಾಡ್ತಿದ್ಯಾ? ಬಾ ಯಾವ್ದಾದ್ರು ಹೋಟೆಲ್ಗೆ ಹೋಗೋಣ ಬಾ. ಪಾಪ ಅಂತೇಳಿ ನನ್ ಕಾಪಾಡಿದೆ ತಪ್ಪಾಯ್ತು ಕಣೋ. ಹೋಗೋ. ದೊಡ್ಡ ಬಿಗ್ ಬಾಸ್ ಮನೆಗೆ ಹೋಗೋ ತರ ಹೋಗ್ತಿದ್ದಾರೆ. ಏಯ್ ಯಾರೋ ನೀನು? ನೀನ್ ಯಾರ? ಏನ? ನಾನ್ ಯಾರ? ಏಯ್ ಇದ್ ನಮ್ಮ ಏರಿಯಾ. ನಂದು ಕೂಡ. ಇಲ್ಲಿವರೆಗೂ ನಾನಿನ್ನ ನೋಡೇ ಇಲ್ಲ. ಇನ್ಮೇಲೆ ನೋಡ್ತೀಯ? ಇಲ್ಲಿ ನೋಡೋ ಇವನನ್ನ. ಏನೋ 10-20 ಇಸ್ಕೊಂಡು ಇಲ್ಲಿಂದ ಹೋಗ್ತಿರೋ, ಇಲ್ಲ ಸತ್ತು ಹೋಗ್ತೀಯಾ. ನಾನ್ ಬೇಕಾದ್ರೆ ನಿಂಗ್ ಕಾಸು ಕೊಡ್ತೀನಿ, ಅದನ್ನ ತಗೊಂಡು ನೀನ್ ಇಲ್ಲಿಂದ ಹೋಗ್ಬಿಡು. ಏನೋ ನನ್ನ ಮಗನ ಹೇಳ್ತಾನೆ ಇದ್ದೀನಿ, ಮಾತಾಡ್ತಿದ್ಯಾ? ಬಿಡ, ಹೋಗ ಕೆಲ್ಸ ನೋಡ. ಏಯ್ ಹೋಗ. ನೀನ್ ಹೋಗೋ. ನೋಡಿದ್ಯಾ ಇವನ ಅಹಂಕಾರನ? ಏಯ್ ಮಕ್ಕಳು ಆಟ ಮಾಡೋ ತರ ಮಾಡ್ತಿದ್ಯಾ? ಏನೋ ಕೊಬ್ಬೇನೋ ನಿನ್ಗೆ? ಏಯ್ ಬೊಡ್ ಸಾಯ್ಸೋ ನನ್ ಮಗನ. ಅಯ್ಯೋ ಫೋನ್ ಬೇರೆ ಎತ್ತುತ್ತಿಲ್ಲ, ಒಳಗಡೆ ಹೊಡೆದು ಸಾಯಿಸಿದ್ರು. ಅಯ್ಯೋ ದೇವ್ರೆ. ಅಯ್ಯೋ ಏನಣ್ಣ? ಯಾರಣ್ಣ ಅವನು ಹಿಂಗ್ ಹೊಡಿತವನೆ? ನನಗೂ ಅವ್ರಿಗೂ ಒಂದು ಚಿಕ್ಕ ಕಿರಿಕು. ನೀವು ಹೊಡಿರಿ. ಏಯ್ ಕೈ ಮುರಿಯೋ ಒಂದು. ಹೊಡಿರಿ. ನನ್ನನ್ನೇ ಮೀರಿ ನನ್ನ ಕೈ ತಡಿತಿದೆ. ನೀವು ಹೊಡೆದಾಗ ವಾಪಸ್ ಹೊಡೆದ್ರೆ ಅದಕ್ಕೆ ಇದು ಕೆಲ್ಸಕ್ಕೆ ಬರಲ್ಲ. ನಾ ಹೊರಡ್ತೀನಿ. ನಮ್ಮ ಹುಡುಗರಿಗೆ ಹೊಡೆದು ಇಲ್ಲಿಂದ ಹೋಗ್ಬಿಡ್ತೀಯ ನೀನು?
ಹೋಗ್ತೀನಿ. Bro, I am just training. Please. ಇವ್ರಿಗೆಲ್ಲ ಹೊಡೆಯೋದಕ್ಕೆ ನನಗೆ ಹೇಗೆ ಧೈರ್ಯ ಬಂತು ಅಂತ ನೆನೆಸ್ಕೊಂಡ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಆದರೆ ಈಗ ಅರ್ಥ ಆಯ್ತು, ಪ್ರಾಣ ಪಣ ಇಟ್ಟು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. You're feeling it right, cause you gotta check and yield my life. This crazy play, you're making it flop. Cause me really cuddles all night. Drop. You see me when your flashes pop. Who needs a classic that you when you stop? Picking up me and your vision is right. Love with the sun and you're ruling the light. When I keep getting the rock off, kinda cool, you're out of the match, girl. Girl, can't you coming on my head? Would you chill in the liberal land? You got it, this time, after time, after time, you know you don't stop. ಲೈಫು ಒಂದು ಗೇಮ್ ಥರ. ಯಾವಾಗೆಲ್ಲ ಗೆಲ್ತೀವೋ ಆಗೊಂದು ಟ್ರೋಫಿ ಸಿಗುತ್ತೆ. ಆದರೆ ಅದನ್ನು ಹೇಗೆ ನಿಭಾಯಿಸ್ತೀವಿ ಅನ್ನೋದ್ರಲ್ಲಿ ಟಕ್ಕರಾಗಿರೋ ಗೇಮ್ ಇರೋದು. Every time you're feeling it right, cause you gotta check and yield my life. This crazy play, you're making it flop. Cause me bitterly cuddles all night. Drop. ಯಾರು? ಗೊತ್ತಿಲ್ಲ ಅಣ್ಣ.
ಏನು ಕೊಡ್ದ? ಗೊತ್ತಿಲ್ಲ ಅಣ್ಣ. ನಮ್ ಜಾಗಕ್ಕೆ ಬಂದು ನಿಮ್ ಕೈ ಕಾಲೆಲ್ಲ ಮುರಿದಾಕ್ಬಿಟ್ಟು ಹೋಗಿದಾನ ಅವನು. ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತೀರಾ? ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ಥು! ಹಲೋ ಅಂಕಲ್, ಬರೀ ಇಷ್ಟು ಕೋಪ ಮಾಡ್ಕೊಂಬಿಟ್ರೆ ಹೆಂಗೆ? ನಿನ್ನ ಫೇವ್ರೆಟ್ ಗಿಣಿ ಕಲರ್ ಬೆನ್ಸ್ ಕಾಪಿ ಲೇಕೆ ಚಲಗಾಯ. ಏನೋ ಹೇಳ್ತಾವ್ ಅವನು. ಅಣ್ಣ ನಿಮ್ ಗಾಡಿ ಜೊತೆಗೆ ಆ ಹುಡುಗಿನೂ ಕರ್ಕೊಂಡು ಹೋದ ಅಣ್ಣ. 6 ತಿಂಗಳ ಪ್ರಾಜೆಕ್ಟ್ ಕಣೋದು. ತಪ್ಪು ಅವ್ರಗಳದಲ್ಲ, ನಿಮ್ದೇನೆ. ನಾನ್ ಬಂದಿದ್ದೀನ ಹೇಳ್ದೆ, ಕಾಂಪೌಂಡ್ ಅಲ್ಲಿ ಗೇಟ್ ಇಲ್ಲ, ಯಾರ ಮನೆ ಗೇಟ್ ಆದ್ರೂ ತಗೊಂಬಂದ್ ಹಾಕು ಅಂತ. ಹಾಕಿದ್ರೆ ಅವ್ನು ಒಳಗ್ ಬಂದಿರೋನಾ? ಅದರಿಂದ ನೋಡು ಎಷ್ಟು ಡ್ಯಾಮೇಜ್ ಆಗಿದೆ ಅಂತ. 10 ಎಮ್ಮೆಗಳು ಸೇರಿ ಒಂದು ಸಿಂಹನ ಓಡಿಸಿರೋದನ್ನ ನಾನು ಡಿಸ್ಕವರಿ ಚಾನೆಲ್ ನಲ್ಲಿ ನೋಡಿದ್ದೀನಿ. ಆದ್ರೆ ಇಲ್ಲಿ ಇಷ್ಟೊಂದು ಕಾಡ್ ಎಮ್ಮೆಗಳಿದ್ರು ಅವನ್ನ ಏನು ಮಾಡಕ್ಕಾಗ್ಲಿಲ್ಲ. ಯಾಕೆಂದ್ರೆ ಇಲ್ಲಿ ಸಿಸ್ಟಮ್ ಸರಿ ಇಲ್ವೇ? ಸ್ಯಾಂಪಲ್ ತೋರಿಸ್ಲಾ? ಕ್ಯಾಚ್! ಅವ್ನು ಹಿಡಿದಿರಲ್ಲ ಅಲ್ವಾ? ಅದೆಂಗ್ ಹಿಡಿತಾನೆ ಹೇಳಿ? ಬೆಳಗ್ಗೆ 7 ಗಂಟೆಗೆ ಎದ್ದು ಬಿರಿಯಾನಿ ತಿಂದ್ಬಿಟ್ರೆ ಅದೆಂಗ್ ಹಿಡಿತಾನೆ? ಬೇರೆ ಮುಂಬೈ ಮೇ ಸಿರ್ಫ್ ಸಲಾಡ್, ಡೈಲಿ ವರ್ಕೌಟ್ ಮಾಡಿ ಏಕ್ದಮ್ ಮಸ್ತ್ ರಹೇಗ. ಅಲ್ಲಿ ಬಾರ್ಸ್ ಕಳಿಸ್ತಾರೆ, ಇಲ್ಲಿ ಒದೆ ತಿನ್ಬಿಟ್ಟು ಯಾರು ಹೊಡೆದ್ರೋ ಗೊತ್ತಿಲ್ಲ ಅಂತಾರೆ. ಇಷ್ಟು ಸಾಲದು ಅಂತ ಇಲ್ಲೊಂದು CCTV ಇಲ್ಲ, ರಿಮೋಟ್ ಲಾಕಿಂಗ್ ಸಿಸ್ಟಮ್ ಇಲ್ಲ, ಒಂದು ಹ್ಯಾಂಡ್ ಗ್ರೆನೇಡ್ ಇಲ್ಲ, ಪಿಸ್ಟೋಲ್ ಇಲ್ಲ. 4 ತುಕ್ಕಿಡಿದ್ರೆ ಲಾಂಗ್ ಹಿಡ್ಕೊಂಡು ಓಪನ್ ಚಿಪ್ ಅಲ್ಲಿ ಓ ಅಂತ ಕಿರ್ಚ್ಕೊಂಡು ಹೋಗ್ಬಿಟ್ರೆ ರೌಡಿಸಮ್ ಅಲ್ಲ, ಚೀಟಿಂಗ್. ಗ್ಯಾಂಗ್ಸ್ಟರ್ ಸ್ವಲ್ಪ ಅಪ್ಡೇಟ್ ಆಗಿರ್ಬೇಕು. ಟೆಕ್ನಾಲಜಿ ಮಸ್ಟ್. ಇದರ್ ದೇಕೋ. ಫೇಸ್ ಐಡಿ. Device unlocked. Who am I? Don Max. What is the weather? 37 degrees. Play music, please. ಈಗ ಮಾಡು. Face not identified. Face ID. Monkey face. Monkey face? No. Face ID, please. Donkey face. Who am I? Seems like buffalo. What is the weather? Device corrupted. ನೀನ್ ಹೊಡೆದು ಮಕ್ಕ ಊಸ್ಟ್ ಮಾಡಿದ್ದಕ್ಕೆ ಫೇಸ್ ಗುರ್ತ್ ಸಿಗ್ತಾ ಇಲ್ವಂತೆ. ಹೋಗಿ ಮುಚ್ಕೊಂಡ್ ಕೂತ್ಕೋ. ಹೆಂಗ್ ಮುಚ್ಕೊಂಡ್ ಕೂತ್ಕೊಳ್ಳೋದು? ಹೊಡೆದು ಓಪನ್ ಮಾಡ್ಬಿಟ್ಟಿದ್ಯಲ್ಲ. ಹಲೋ, ರಾಸ್ ಮಾತಾಡ್ತಿರೋದು. ಗೊತ್ತಾಯ್ತು, ಹೇಳು. ಸರ್, ನೀವ್ ಹೇಳ್ದಾಗೆ 50 ಲಕ್ಷಕ್ಕೆ ನಿಮ್ ಮಗಳನ್ನ ಕಳ್ಸೋಕಾಗಲ್ಲ. 1 ಕೋಟಿ ರೂಪಾಯಿ ಕೊಡಿ, ಬಿಟ್ಬಿಡ್ತೀನಿ. ಏನ? 1 ಕೋಟಿನಾ? ಮಿಸ್ಟರ್, ಇದು ಅನ್ಯಾಯ. ಸರ್, ನ್ಯಾಯ ಅನ್ಯಾಯ ಅನ್ನೋ ಬಿಸ್ನೆಸ್ ಮಾಡ್ತಿದೀವಿ. ಕಿಡ್ನಾಪಿಂಗ್ ಸರ್. ನಿಮ್ ಮಗಳನ್ನ ಕಾಪಾಡ್ಬೇಕು ಅನ್ನೋದು ನಿಮಗಿದ್ದೇ ಇರುತ್ತೆ. ಜಾಸ್ತಿ ಯೋಚನೆ ಮಾಡ್ಬೇಡಿ. ಸರಿ, ಎಲ್ಲಿಗೆ ಬರಬೇಕು? ಮುಂದಿನ ಕಾಲಲ್ಲಿ ಎಲ್ಲಿಗೆ ಏನು ಅಂತ ನಾನೇ ಹೇಳ್ತೀನಿ. ಜಾಸ್ತಿ ಯೋಚನೆ ಮಾಡಬೇಡಿ ನೀವು, ಗೊತ್ತಾಯ್ತಾ? ಬಿಸ್ನೆಸ್ ಮ್ಯಾನ್ ಆಗಿ ಡೀಲ್ ಮಾಡೋಣ. ಇಡ್ತೀನಿ ಸರ್. ಲೇ, ಹುಡುಗಿ ಇನ್ನೂ ಮನೆಗ್ ಸೇರಿಲ್ಲ. ಅಪ್ಪನ ವಾಯ್ಸಲ್ಲಿ ಇನ್ನೂ ಟೆನ್ಷನ್ ಇದೆ. ನೀವ್ ಏನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಎಲ್ಲಾ ಕಡೆ ಹೋಗಿ ಹುಡುಕಿ. ಆ ಹುಡುಗಿ ನನಗೆ ಬೇಕೇ ಬೇಕು. ಗಾಡಿ ಹತ್ತಕ್ ಹೇಳು. ಏನಾದ್ರೂ ತಿಂತೀಯಾ? Apple pie, egg muffin, pork sausage, chocolate truffle, zucchini hash browns, banana smoothie, and an Irish coffee. ಇದೆಲ್ಲ ತಿನ್ನೋ ಐಟಮ? ಒಂದ್ಸಲಕ್ಕ. ಇರೋ ಕಾಸಲ್ಲಿ ಇಡ್ಲಿ ತೆಕ್ಕೊಟ್ಟಿದ್ದೀನಿ, ಅಡ್ಜಸ್ಟ್ ಮಾಡ್ಕೊ. ಲಂಚ್ಗೆ ನಿಮ್ಮನೆಗೆ ಹೋಗ್ಬೋದು. ನಾನು ಮನೆಗೆಲ್ಲ ಹೋಗಲ್ಲ. ಮತ್ತೆ ಎಲ್ಗೋಗೋದು? ಎಲ್ಲಿ ಹೋಗ್ಬೇಕು ಅಂತ ನೀನೇ ಹೇಳು. ಐ ನೀಡ್ ಅ ಬ್ರೇಕ್. ಕಾರಲ್ಲಿ ಬರ್ಬೇಕಾದ್ರೆ ನಾನು ಅದೇ ಯೋಚನೆ ಮಾಡ್ಕೊಂಡ್ ಬಂದೆ ಅಮ್ಮ. ಹಂಗೆ ನೀನನ್ನು ಕರ್ಕೊಂಡೋಗಿ ಕನೆಕ್ಟ್ ಮಾಡ್ಕೊಂಡು ಜಾಲಿಯಾಗಿ ಲೈಫ್ ಮಾಡೋಣ ಅಂತ. ಆದ್ರೆ ನೀನ್ ಹೈ ಮೇಂಟೆನೆನ್ಸ್ ಅಮ್ಮ, ನಮ್ಗಾಗ್ ಬರಲ್ಲ. ನೀನ್ ಹೊರಡು. ಮತ್ತೆ ಯಾಕೋ ನಾನು ಅಲ್ಲಿಂದ ಕರ್ಕೊಂಡ್ ಬಂದೆ? ಇಲ್ಲಿ ನೋಡಪ್ಪ, ನಾನೆಲ್ಲೇ ಕರ್ಕೊಂಬಂದೆ? ನನಗೂ ಅವ್ರಿಗೂ ಆಗಿರೋ ಗ್ಯಾಂಗ್ ವಾರಲ್ಲಿ ಅವ್ರ ಗಾಡಿ ನೆತ್ಕೊಂಬಂದೆ. ನೀನ್ ನನ್ ಜೊತೆ ಬಂದೆ, ಅದಕ್ಕೆ ನಾನೇನ್ ಮಾಡ್ಲಿ? ಹಾಗಾದ್ರೆ ಮತ್ತೆ ನಾನು ಅಲ್ಲಿ ಕರ್ಕೊಂಡು ಹೋಗ್ಬಿಡು. ಅಮ್ಮ ತಾಯಿ,
ಅದು ತುಂಬಾ ಕೆಟ್ಟ ಜಾಗಮ್ಮ. ನಿನ್ನ ವಾಪಸ್ ಬಿಟ್ರೆ ಅಲ್ಲಿ ಯಾರಿಗಾದ್ರೂ ಮಾರ್ಬಿಡ್ತಾರೆ. ಇಟ್ಸ್ ಓಕೆ. ನಮ್ಮ ಅಪ್ಪನೂ ಹಾಗೆ ಮಾಡಿದ್ರು. ಏನು, ಈ ಕಡೆ ಹೋದ್ರೆ ಒಬ್ರು, ಆ ಕಡೆ ಹೋದ್ರೆ ತುಂಬಾ ಜನ. ಕಂಪ್ಯಾರಿಟಿವ್ಲಿ ಇದೇ ನನಗೆ ಬೆಟರ್ ಅಂತ ಅನ್ಸ್ತಿದೆ. ಅಟ್ ಲೀಸ್ಟ್ ಐಲ್ ಗೆಟ್ ಮೈ ಫ್ರೀಡಮ್. ಹಾಗಾದ್ರೆ ನಾನು ಹೋಗ್ತೀನಿ. ಹೋಗು, ನಾನು ಇಲ್ಲೇ ಇಡ್ಲಿ ಅಂಗಡಿಯಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ. ಏನಮ್ಮ, ನನ್ನ ಹತ್ರ ದುಡ್ಡಿಲ್ಲ ಅಮ್ಮ. ಇನ್ಮೇಲೆ ನಿಂಗೆ ಇಡ್ಲಿ ಕೊಡಿಸ್ಬೇಕಂದ್ರೂ ನನ್ನ ಕಿಡ್ನಿ ಮಾರ್ಬೇಕು. ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಅದ್ ಜಾಸ್ತಿ ಇದ್ರೆ ನೆಮ್ಮದಿನೇ ಹೋಗುತ್ತೆ. ಇದೆಲ್ಲ ದುಡ್ಡಿರೋರು ದುಡ್ಡು ಇಲ್ದಿರೋರ ಹತ್ರ ಹೇಳೋದು. ಏನು ಹೊಟ್ಟೆ ತುಂಬ ಹೇಳ್ತಿದ್ಯಾ? ನಿನ್ ಕಮ್ಯುನಿಸ್ಟಾ? ಇಲ್ಲ, ಅಕ್ಯೂಸ್ಡ್. ಹಾಗಾದ್ರೆ ಚೈನ್ ಕಳ್ತನ ಮಾಡು, ದುಡ್ಡು ಸಿಗತ್ತೆ. ಇದನ್ ಮೊದ್ಲೇ ಹೇಳಿದಿದ್ರೆ ಎಲ್ಲಾದ್ರೂ ಮಾರ್ಬಿಡ್ತಿದ್ನಲ್ಲ. ಏಯ್, ನೀನ್ ಬಿಚ್ತಿರೋದು ನನ್ ಚೈನ್ ಕೊಕ್ಕೆ ಅಲ್ಲ. ಓ ಸಾರಿ. ಅಣ್ಣ, ಅವನಿಲ್ಲಿ ಕಾಣಿಸ್ತಿಲ್ಲ. ಅವನಿಲ್ಲಿ ಬಾಗ್ಲು ಹಾಕೊಂಡೆಲ್ಲ ಹೋಗಿದ್ದಾನೆ. ಇನ್ನು ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾನು. ಹುಡುಗಿ, ಸರಿ ಅಣ್ಣ, ಬನ್ನಿ ಎಲ್ಲ ಕಡೆ ಹುಡ್ಕೋಣ. ಚೈನ್ ಸರಿ ಹೋಯ್ತಮ್ಮ, ಬಾ ಮನೆಗೆ ಹೋಗೋಣ. ಡೋಂಟ್ ವಾರಿ, ನನ್ ಹತ್ರ ಉಡ್ದಾರ ಬೇರೆ ಇದೆ. ಒಳಗಿದೆ. ಓ, ಅದಾದ್ಮೇಲೆ ಅದೆಲ್ಲ ಅವತ್ತಿನ ಅವತ್ತಿಗೆ ನೋಡ್ಕೊಳ್ಳೋಣ. ಹಾಗೆಲ್ಲ ಲೈಫ್ ಮಾಡಕ್ ಆಗಲ್ಲಮ್ಮ. ನನಗೆ ಅಂತ ಒಂದು ಗುರಿ ಇದೆ. ದುಡ್ಡು ಸಂಪಾದನೆ ಮಾಡ್ಬೇಕು, ಶ್ರೀಮಂತ ಆಗ್ಬೇಕು. ಹತ್ತು ಹಾಗೆಲ್ಲ ಪ್ಲಾನ್ ಮಾಡ್ಕೊಂಡ್ ಬದುಕಬಾರ್ದು. ಲೈಫ್ ಬೋರ್ ಆಗ್ಬಿಡತ್ತೆ. ಆತರ ಎಲ್ಲ ಏನೂ ಇಲ್ಲ. ಇನ್ನೊಂದ್ ಚೈನ್ ಮುಗಿತಿದ್ದಂಗೆ ಮನೆಗೆ ಹೋಗ್ಬೇಕು, ಆಯ್ತಾ? ನೋ, ನಾವ್ ಹೀಗೆ ಜಾಲಿ ಗೂರ್ಸುತ್ತಣ್ಣ. ಖಂಡಿತವಾಗ್ಲೂ ಆಗಲ್ಲ. ಬೇರೆ ಏನಾದ್ರೂ ಐಡಿಯಾ ಇದೆಯಾ? ಹಾಗಾದ್ರೆ ಸಂಬಳ ತಗೊಂಡ್ ಸುತ್ತು. ಈ ಡೀಲ್ ಚೆನ್ನಾಗಿದೆ. ಎಷ್ಟು ದಿನಕ್ಕೆ? ನಿನಗ್ ಬೋರ್ ಆಗೋವರೆಗೂ. ಸಂಬಳ ಎಷ್ಟು? ನೀನ್ ಶ್ರೀಮಂತ ಆಗೋ ಅಷ್ಟು. ಅದೇಗೆ? ಆ ಕಿಡ್ನಾಪ್ ಮಾಡೋರ್ ಡೀಲ್ನ ನೀನ್ ತಗೋ. ಜಸ್ಟ್ ನನ್ನ ಕರ್ಕೊಂಡು ಹೋಗ್ಬಿಟ್ರೆ ಸಾಕು, ನಿನಗ್ ದುಡ್ಡು ಸಿಗತ್ತೆ. Every time you're feeling it right, cause you gotta check and deal with down this crazy play. You're making it flaw, cause we really cuddles all night. Try to see me when you flash pop. Who needs a classic that you when you stop? ನಿನಗೇನು ತಗೊಂಡಿಲ್ವಾ? ಇಲ್ಲ. ಯಾಕೆ? ನೀನ್ ಕೊಟ್ಟಿರೋ ಲಿಸ್ಟ್ಗೆ ಎಲ್ಲ ಕಾಸು ಸರಿ ಹೋಯ್ತು. ಬಿ ಸೆಲ್ಫಿಶ್ ಯಾ. ಮೊದ್ಲು ನಮ್ಗೆ, ಆಮೇಲೆ ಬೇರೆಯವ್ರಿಗೆ. ಸೆಲ್ಫಿಶಾ? ನಿನಗೆ ಹೇಳಿ ಪ್ರಯೋಜನ ಇಲ್ಲ. ನಿಮ್ಮನ್ನೆಲ್ಲ ಹಂಗೆ ಬೆಳೆಸಿದ್ದಾರೆ. ನೀನು ಯಾರ ಮೇಲಾದ್ರೂ ಅಫೆಕ್ಷನ್ ಇಟ್ಕೊಂಡಿದ್ದಿದ್ರೆ ನಿನಗೆ ಈ ರೀತಿ ಅನಿಸ್ತಿರ್ಲಿಲ್ಲ. ನನ್ ಯಾರು ಅಂತಾನೆ ನಿನಗೆ ಗೊತ್ತಿಲ್ಲ, ಅಷ್ಟಲ್ಲಿ ನನ್ ಮೇಲೆ ಅಫೆಕ್ಷನಾ? ಅದನ್ನ ನಿನ್ನ ಅನ್ಕೊಂಡು ಹೇಳಿಲ್ಲ, ಆದ್ರೂ ನೀನ್ ನನಗೆ ಗೊತ್ತು. ಗೊತ್ತಾ? ಹೇಗೆ? ನಾನಿನ್ನ ಆಗಾಗ ವಿಂಡೋ ಶಾಪಿಂಗ್ ಮಾಡಿದ್ದೀನಲ್ಲ. ವಿಂಡೋ ಶಾಪಿಂಗಾ? ಹಾಗಂದ್ರೆ? ಸಿಗಲ್ಲ ಅಂತ ಗೊತ್ತಿದ್ರು ನೋಡ್ಕೊಂಡು ಸಂತೋಷ ಪಡೋದು. ಓ, ಸೊ ನನ್ನ ಇಂಪ್ರೆಸ್ ಮಾಡಕ್ಕೆ ಹೀಗೆಲ್ಲ ಮಾಡಿದೆ. ನೀನ್ ಸೆಕೆಂಡ್ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಿದ್ಯಮ್ಮ. ಆತರ ಎಲ್ಲ ಏನಿಲ್ಲ. ಈಗೇನು ಇದ್ರಲ್ಲಿ ಯಾವ್ದಾದ್ರು ತಗೋಬೇಕಲ್ಲ, ಇದ್ ಸಾಕು. ಅದ್ ತಗೋಬೇಡ, ನಾನೇ ಕೊಡ್ತೀನಿ. ಕ್ಯಾಚ್. ಯಾರೋ ಅವನು ಒಂದು ಕ್ಲೂ ಕೂಡ ಬಿಟ್ಟಿಲ್ಲ. ಸ್ಕೂಲ್ ಹುಡುಗನ ಹತ್ರ ಏನ್ ತಗೋತಾ ಇದ್ದಾನ ಅವನು? ಯಾಕೆ ಇದನ್ನೆಲ್ಲ ತಗೋತಾವ್ರು ಇವರು? ಇವ್ರಿಗೆ ಶೂಟ್ ಮಾಡಕ್ಕೆ ಬರಲ್ವೇ? ಅಂಕಲ್, ಕೇರ್ಫುಲ್ ಆಗಿ ಕೂತ್ಕೊಳ್ಳಿ, ಗನ್ ಬರ್ಸ್ಟ್ ಆಗ್ಬಿಟ್ಟಾತು. ಹುಡುಗರಿಗೆ ಕೊಡು.
ಸಲ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದೀನಿ ದಾವೂದ್ ಬಾಯ್ಗೆ. ನೋ ರೆಸ್ಪಾನ್ಸ್ ಎಟ್ ಆಲ್. ಏನ್ ಮಂಚದ ಮೇಲೆ 4 ಕಾಲು ಕಾಣಿಸ್ತಾ ಇದೆಯಲ್ಲ. ಏನು ಮಾಡ್ದೆ? ಅರೆ ಸಾಲೆ ಐಸಾ ಡಿಂಗ್ ಡಾಂಗ್ ಮ್ಯಾಟ್ರ್ ದೇಖ್ತಾ ಆಯ್ತು. ನೀನ್ ಹೆಂಗೋ ಗ್ಯಾಂಗ್ಸ್ಟರ್ ಆಗ್ತೀಯಾ? ಮಾಮ ಆಯ್ತಿ ಅಷ್ಟೇ. ಅಣ್ಣ ಇಲ್ಲ ಇದಾರೆ, ಸುಮ್ಮನೆ ಅಣ್ಣ ಇದಾರೆ, ಅವರೆಲ್ಲ ನೋಡ್ಕೊಂಡೆ ಬಂದಿರೋದು. ಕೊಡ ಇಲ್ಲಿ. ತಲೆ ನೋಡು, ಒಳ್ಳೆ ಬಾಪ್ ಇದ್ದಂಗಿದೆ. ಹಾ ತಗೋ, ಇದನ್ನ ನೋಡು. ಕೊನೆವರೆಗೂ ನೋಡ. ಲೇ, ಈಗ ನೋಡ್ದ ಮಗು ಜೊತೆ ಹಾವು ಆಟ ಆಡ್ತಾ ಇದೆ. ಯಾವಾಗ್ಲೂ ಮಗುಗೆ ಹಾವೇನು ಮಾಡೋದಿಲ್ಲ, ಯಾಕೆಂದ್ರೆ ಎರಡಕ್ಕೊಂದು ಸಿಂಕ್ ಇರುತ್ತೆ. ಇಲ್ಲ ನೋಡು, ಮಗು ಹಾವನ್ನ ಹಿಡ್ಕೋತಾ ಇದೆ. ನೋಡ್ದ ಹೆಂಗ್ ಹಿಡ್ಕೋತಾ ಇದೆ. ಆ ಮಗುನ ಹಾವೇನಾದ್ರು ಮಾಡ್ತಾ? ಏನು ಮಾಡ್ಲಿಲ್ಲ, ಬರೀ ಗುರಾಯಿಸ್ತಾ ಇದೆ ಅಷ್ಟೇ. ಚಟ್ಟಿ ಒಳಗೆ ಹೋಗ್ಬಿಡ್ತು. ನೋಡ್ರಾ ಏನಂಕಲ್, ಹಿಂದೆ ಬಂದು ಕೂತ್ಕೋತೀರಾ? ಯಾಕಂಕ ನೋಡ್ತಾ ಇದ್ರಾ? ಕಿತ್ತೋದ್ ನನ್ ಮಗನೇ, ನಾನು ಎಷ್ಟು ಟೆನ್ಷನ್ ಅಲ್ಲಿ ಇದ್ದೀನಿ. ನಿನಗೆ ಫೇಸ್ಬುಕ್ ಬೇರೆ. ಅಂಕಲ್ ಫೋನ್ ಮುಚ್ಕೊಂಡ್ ಕೂತ್ಕೋ. ಹೊಡಿತಾ ಇದ್ರು ತಡಿತಾರ ನೋಡಿ ನನ್ನ ಮಕ್ಕಳು. ಪಾಗಲ್ ಅಂಕಲ್. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗು. ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, तेरे मेरे बीच में कैसा है ये बंधन अनजान. ಹಲೋ ಗುರು, ಈ ಕಾರನ್ನ ನೋಡ್ದ? ಇಲ್ಲ, ನೋಡ್ಲಿಲ್ಲ. ನೋಡಪ್ಪ, ಈ ಕಾರ್ನ ನೋಡ್ದ್ಯಾ? ಗೊತ್ತಿಲ್ಲ, ನೋಡ್ಲಿಲ್ಲ. ಈ ಕಾರ್ ಈ ಕಡೆ ಏನಾದ್ರೂ ಹೋಯ್ತಾ? ಹಳೆ ಮಾಡಲ್ ರೆಡ್ ಕಲರ್ ಬೆಂಜಾ? ಈ ಕಡೆ ಹೋಗ್ಲಿಲ್ವಲ್ಲ ಸರ್? ರೆಡ್ ಕಲರಾ? ಹಾ. ಕುರುಡನ್ ಮಗ, ಹಸಿರು ಕಲರು. ಸರ್ ಇದು ಹಸ್ರಲ್ಲ ಸರ್, ಕೆಂಪು ಸರ್. ಸರಿಯಾಗಿ ನೋಡಿ. ಇದು ಯಾವ ಕಲರ್ ಕಾರು? ಹಸಿರಣ್ಣ. ಹಸಿರಣ? ಹಸಿರಣ್ಣ? ರೆಡ್ ಅಣ್ಣ. ನಮ್ಮ ಹತ್ರ ಇರ್ಬೇಕಾದ್ರೆ ಅದ್ ರೆಡ್ ಕಲರ್ ಇತ್ತಾ? ಹೌದಣ್ಣ. ಅಂಕಲ್, जो इसको कहता है कलर ब्लाइंड. ಐ ಬ್ಲೈಂಡ್ ಇರೋ ರೀತಿನೇ ಇದು ಒಂಥರ ಕಲರ್ ಬ್ಲೈಂಡ್. ನಿಮ್ಗೆ ಅರ್ಥ ಆಗಂಗ್ ಹೇಳ್ಬೇಕು ಅಂದ್ರೆ RGB ಅನ್ನೋ ಪ್ರೈಮರಿ ಕಲರ್ ನ ಇಟ್ಕೊಂಡೆ ನಮ್ಮ ಬ್ರೈನ್ ಎಲ್ಲ ಕಲರ್ನು ಕಂಡುಹಿಡಿಯುತ್ತೆ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಹ್ಯೂಮನ್ ಬ್ರೈನ್ ಯೂಸ್ ಮಾಡೋದ್ರಲ್ಲಿ 2 ಕ್ಯಾಟಗರಿ ಇರುತ್ತೆ. ಒಂದು ಲೆಫ್ಟ್ ಬ್ರೈನ್, ಇನ್ನೊಂದು ರೈಟ್ ಬ್ರೈನ್. ರೈಟ್ ಬ್ರೈನ್ ಆಕ್ಟಿವ್ ಆಗಿರೋವನಿಗೆ ಗ್ರೀನ್ ಕಾಣಿಸುತ್ತೆ, ಲೆಫ್ಟ್ ಬ್ರೈನ್ ಆಕ್ಟಿವ್ ಆಗಿರೋಂಥವನ್ಗೆ ರೆಡ್ ಕಾಣುತ್ತೆ, ಎರಡು ಡಮ್ಮಿ ಆಗಿರೋನ್ಗೆ ಬ್ಲೂ ಕಾಣುತ್ತೆ. ಶಿವ, ಒಬ್ಬರಿಗೊಂದೊಂದು ಕಲರ್ ಕಂಡ್ರೆ ಕಾರ್ ಹೆಂಗೋ ಕಂಡಿಡಿಯೋದು? ದೂಸರಾ ಗೀಸ್ರಾ ಏನೂ ಇಲ್ಲ, ನಾವೆಲ್ಲ ಸೇರಿ ಗ್ರೀನ್ ನ ಹುಡ್ಕೋಣ, ಇವನು ಮಾತ್ರ ರೆಡ್ ಕಾರ್ನ ಹುಡುಕ್ಲಿ. ನೀವೇ ಇಟ್ಕೊಳ್ಳಿ, ಫೋನ್ ಬಂದ್ರೆ ಮಾತ್ರ ನಂಗೆ ಕೊಡಿ. ನಿನ್ ಫ್ರೆಂಡು ಯಾರಾದ್ರೇನು ಮಚ್ಚ, ನೀನ್ ಎಲ್ಲಿಗೋದ್ರೆ ಏನು ಮಚ್ಚ ಮಚ್ಚ. ನೀನ್ ಮಾತಾಡಿದ್ರೆ ಕೇಳಕ್ಕಾಗಲ್ಲ, ಇನ್ ಹಾಡ್ ಹೇಳಿದ್ರೆ ಹೇಗೆ ಅಂತ ಹೇಳ್ತಿದ್ದೀರಾ? ನನ್ನೊಬ್ಬ ಫ್ರೆಂಡ್ ಪಿಕಪ್ ಮಾಡ್ತಾನೆ, ಡ್ರಾಪ್ ಮಾಡ್ತಾನೆ ಅಂತ ಹೇಳ್ತಾನೆ ಇರ್ತೀನಲ್ವಾ, ಅವನಿಗೆ ಎಲ್ಲಿ ಹೋದ, ಏನ್ ಮಾಡ್ತಿದ್ದಾನೆ ಏನು ಗೊತ್ತಿಲ್ಲ. ಅದಕ್ಕೆ ಇವತ್ತಿನ ಟಾಪಿಕ್ ನಿಮ್ಮ ಕಾಣದೇ ಇರುವಂತಹ ಫ್ರೆಂಡ್ ಎಲ್ಲಿರ್ತಾನೆ, ಯಾರ ಜೊತೆ ಇರ್ತಾನೆ ಅನ್ನೋದ್ರ ಬಗ್ಗೆ. ನನಗೆ ಈ ಎಣ್ಣೆ ಇಷ್ಟ ಅಂತ ನಿನ್ಗೆ ಹೇಗೆ ಗೊತ್ತು? ಇದುವರೆಗೂ ನನ್ಗೇನ್ ಇಷ್ಟ ಅಂತ ಯಾರಿಗೂ ಗೊತ್ತಿಲ್ಲ, ತಿಳ್ಕೊಳ್ಳೋ ಪ್ರಯತ್ನನೂ ಮಾಡಿಲ್ಲ. ಯಾವ ಎಣ್ಣೆ ಇಷ್ಟ ಅಂತ ಯಾರಾದ್ರೂ ಕೇಳ್ತಾರ? ತಿರುಗು. ಲೈಫಲ್ಲಿ ಎಲ್ಲಾರ್ಗು ಬ್ರೇಕ್ ಸಿಕ್ಕಿದ್ಮೇಲೆ ಚೆನ್ನಾಗಿರುತ್ತೆ ಅಂತಾರೆ. ನಿಜವಾಗ್ಲೂ ಬ್ರೇಕ್ ನಂತರ ಚೆನ್ನಾಗಿದೆ. ನೀನ್ ಆಡೋ ಆಟಕ್ಕೆ ನಾನೇ ಬೇಕಾಗಿತ್ತಾ?
ತುಂಬಾ ದಿನದಿಂದ ಆಸೆ ಒಂದ್ ಹುಡುಗನ್ನ ಹುಡುಗಿಯಾಗಿ ಬದಲಾಯಿಸಿ ನೋಡ್ಬೇಕು ಅಂತ. ಯಾಕೆ ಗಂಡಸ ಅಂದ್ರೆ ಅಷ್ಟೊಂದು ಕೋಪನ? ಹೌದು, ಐ ಅ ಫೆಮಿನಿಸ್ಟ್. ಫೆಮಿನಿಸ್ಟ್ ಅಂದ್ರೆ? ಗಂಡಸರು ತಿನ್ಬಿಟ್ಟಿರೋ ಮಿಕ್ಕಿರೋ ಇಡ್ಲಿ ತಿನ್ನೋದು. ಓಹೋ. ಏನ್ ಓಹೋ? ನಾವೆಲ್ಲ ನೀವ್ ಹೇಳ್ದಾಗ ಯಾಕೆ ಹೇಳ್ಬೇಕು? ಯಾರು ಹೇಳಿದ್ರು? ಹೇಯ್, ಎಲ್ರು ಹಾಗೆ ತಾನೇ ಇರೋದು. ನಮ್ಮಪ್ಪ ಅವನ್ ಬಿಸ್ನೆಸ್ ಡೆವಲಪ್ ಮಾಡಕ್ಕೆ ನನ್ನ ಯಾವನ್ ಜೊತೆನೂ ಮದ್ವೆ ಮಾಡಿಸ್ತಾನೆ. ನನ್ನ ಮದ್ವೆ ಆಗೋನು ನನ್ನ ಲೈಫ್ ಪೂರ್ತಿ ಸರಿಯಾಗಿ ಇಕ್ತಾನೆ. ನನ್ನ ಕಿಡ್ನಾಪ್ ಮಾಡಿರೋ ಕಚಡಗಳು ನನ್ನ ಇಟ್ಕೊಂಡು ಸಂಪಾದನೆ ಮಾಡ್ತಾರೆ. ಏನ್ ಅನ್ಕೊಂಡಿದೀರಾ ನನ್ ಬಗ್ಗೆ? ನನ್ನ ನೋಡಿದ್ರೆ ದಡ್ಡಿ ತರ ಇದೀನಾ? ಒತ್ತು ಎಲ್ರೂನು ಹೊಡಿಬೇಕು, ಎಲ್ರೂನು. ನೀನು ಹೊಡಿತೀಯಾ? ನೀನೇ ಹೊಡಿಬೇಕು. ತಲೆಗೆಡ್ಸ್ಕೊಬೇಡ, ಎಲ್ರನ್ನು ಚಾಚಾ ಕೊಡೋಣ. ಲೈಫಲ್ಲಿ ದುಡ್ಡೇ ಮುಖ್ಯ ಅಂತ ಅನ್ಕೊಂಡಿದ್ ನನಗೆ ಆ ದುಡ್ಡೇ ಸಿಕ್ಕಿದ್ರು ಇಷ್ಟೊಂದು ಸಂತೋಷನ ಕೊಂಡ್ಕೊಳಕ್ಕಾಗಲ್ಲ ಅಂತ ಅನಿಸ್ಲಿಲ್ಲ. ನನ್ನ ಲೈಫ್ನ ಸೆಕೆಂಡ್ ಹಾಫೇ ನನ್ನ ಬೆಟರ್ ಆಫ್. ಅವನ ಹೆಸರೇನಂದೆ? ಶ್ರೀನಿ. ಹೊಡಿಬೇಕಾದ ಹೆಸರೇ. ಹಲೋ, ಯಾರಪ್ಪ ನೀನು? ಒಳಗಡೆ ಹೋಗ್ಬಾರ್ದು. We are going to be the first in India to launch this, and we need to take care of the ಶ್ರೀನಿವಾಸ್. Hey, ಯಾರು ನೀನು? ಏನ್ ಬೇಕು? ಹಾಯ್, ನಾನ್ ಗುನ್ಸ್. Sorry, ಒನ್ ಸೆಕೆಂಡ್. what do you want? What the hell? Right. ಯಾರು ನೀನು? Hey, who the fuck are you? Huh? Huh? Yes, sir. ಇದು ಮೊದಲು, ಇದು ನಂತರ. ಯಾರೀ ಗೂರ್ಖಾ ಹುಡುಗರು? ಹಳೆ ಬಾಕಿ ವಸೂಲಿ ಮಾಡಕ್ ಬಂದಿದ್ದಾರೆ. ಇರು, ಹೋಗಿ ಲೆಕ್ಕ ಚುಪ್ತ ಮಾಡಿ ಬರ್ತೀನಿ. ನನ್ನ ರಾಜೀನಾಮೆ ಲೆಟರ್. ನಮ್ಗಳನ್ನ ಹೊಡೆದ್ಬಿಟ್ಟು ಗೆದ್ಬಿಟ್ರೆ ನಿನಗೆ ರಾಜೀನಾಮೆನಾ? ನ್ಯೂಡಲ್ಸ್ ತಿನ್ನೋ ನಿನಗೆ ಇಷ್ಟಿರ್ಬೇಕಾದ್ರೆ ಇನ್ನು ಮುದ್ದೆ ತಿನ್ನೋ ನಮಗೆ ಎಷ್ಟಿರ್ಬೇಡ. ಹೊಡೆದು ಸಾಯಿಸ್ರಲ್ಲ.
ಗಾಡಿ ತಿರ್ಸು ಗಾಡಿ ತಿರ್ಸು ಗಾಡಿ ತಿರ್ಸು ಗಾಡಿ ಟರ್ನ್ ಕರೋ ಹೇಳದನ್ ಕೇಳ ತಿರ್ಗ್ಸಲ ಏನಕ್ಕೋ ಗಾಡಿ ತಿರುಗ್ಸು ಅಂತಿದೀಯಾ? ಆ ಗ್ರೀನ್ ಕಲರ್ ಬೆನ್ಸ್ ನಾನು ನೋಡ್ದೆ. ಎಲ್ಲಿ ಎಲ್ಲಿ ಎಲ್ಲಿ? ಇಲ್ಲಲ್ಲ ಅಲ್ಲಿ. ಎಲ್ಲೋ? ಅಂಕಲ್ 3 ಕಿಲೋಮೀಟರ್ ಹಿಂದಗಡೆ. ಅಯ್ಯೋ ನಿನ್ನ ಈಗ ಹೇಳ್ತಿದ್ಯಲ್ಲೋ ನೀನು. ಯಾಕೆಂದ್ರೆ ಇಲ್ಲಿ ತಾನೇ ಯೂಟರ್ನ್ ಇರೋದು. ಗಾಡಿ ತಿರುಗ್ಸು ಗಾಡಿ ತಿರುಗ್ಸು. ಹೋಗು 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 ಬೇಗ ಹೋಗು. ಗಾಡಿ ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ತಿಲ್ವಲ್ಲೋ. ತಪ್ಪಿಸ್ಕೊಂಡ್ಬಿಟ್ರು. ಹೇ ವೇದಿ, ವಾಟ್ಸ್ ಹ್ಯಾಪನಿಂಗ್? ಲಕ್ಕಿ ಫೋನ್ ನಾಟ್ ರೀಚಬಲ್ ಆಗಿದೆ. ಎಲ್ಲಿ ಹೋಗಿದ್ದಾಳೆ ಅವಳು? ದೇರ್ ಇಸ್ ಸೋ ಮಚ್ ಲೆಸ್ ಟೈಮ್ ಫಾರ್ ಅವರ್ ಮ್ಯಾರೇಜ್, ರೈಟ್? ಮ್ಯಾರೇಜ್ ಮೊದಲು ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಹೋಗಿದ್ದಾಳೆ. ನಥಿಂಗ್ ಟು ವರಿ. ಲೆಟ್ ಮಿ ಜಸ್ಟ್ ಕಾಲ್ ಹರ್ ಅಂಡ್ ಕಮ್ ಬ್ಯಾಕ್, ಓಕೆ? ಹಲೋ, ಏನಾಯ್ತು? ಎಲ್ಲಿಗೆ ಬರಬೇಕು? ಏನೋ ಲೌಡಕ್ಕೆ ಬಾಲ್. ನೀನೇನಕ್ಕೂ ನನಗೆ ಫೋನ್ ಮಾಡ್ದೆ? ನನ್ನ ಹತ್ರ ಇರೋದು ನಿನ್ನ ಹತ್ರ ಇರೋದು ಎಲ್ಲಿ ಏನು ಅಂತ ನಾನ್ ಹೇಳ್ತೀನಿ. ಅಲ್ಲಿವರೆಗೂ ಮುಚ್ಕೊಂಡಿರೋ, ಇಲ್ಲ ಅಂದ್ರೆ ನಿನ್ ಮಗಳು ಜೀವಂತವಾಗಿರಲ್ಲ. ಏನ್ ಮಾಡ್ತಿದ್ಯಾ? ಆಟ ಆಡ್ತಿದ್ಯಾ ನೀನು? ಇನ್ 2 days ಅಲ್ಲಿ ಬಂದ್ಬಿಡ್ತಾಳಂತೆ. ಯು ಬಿ ರಿಲ್ಯಾಕ್ಸ್, ಓಕೆ? ಓಕೆ. ಏಯ್ ಇಲ್ಲಿ ಬಾ ಅಣ್ಣ. ಏನ್ ಹುಡುಕ್ತಿದ್ಯ? ಅವನೇ ಅಣ್ಣ. ಹೋಗ್ಬಿಟ್ರಲ್ಲ ಅವ್ರಲ್ಲಿ ಬಂದ ಎತ್ತಾಕೊಂಡ್ ಹುಡುಗಿನ ಹೋಗ್ಬಿಟ್ಟ. ನೀವೆಲ್ಲ ದನ ಕಾಯ್ತಿದ್ದೀರಲ್ಲ ನೀವು. ದನ ಕಾಯ್ತಿದ್ದೀರ ನನ್ನ ಮಕ್ಕಳ. ಚಪ್ಪಲಿ ಹೊಡಿಬೇಕು ನಿಮ್ಗೆ.
ಅಯ್ಯೋ ನಿನ್ನ ತಡಿಯೋ. ಎಲ್ಲ ಓಡೋಗ್ಬಿಡಿ. ಯೋ ಆ ಸ್ಪ್ರೇ ಸ್ವಲ್ಪ ಕೊಡು. ಸರ್ ಕೆಲಸ ಇದೆ ಸರ್. ಕೊಡು, ವಾಪಸ್ ಕೊಡ್ತೀನಿ. ಯಾಕೆ ನಾನು ಇಷ್ಟ ಆಗ್ಲಿಲ್ವಾ? ಲವ್ವೇ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಬಿಕಾಸ್ ಆ ಥರದೊಂದು ಇಲ್ವೇ ಇಲ್ಲ. ಲವ್ ಇಸ್ ನೋ ವೇರ್. ಏನ್ ನಿಂತ್ಕೋ, ಹೇಗೆ ಹೇಳ್ತಿದ್ಯಾ? ಹೌದು, ಲವ್ ಅಂದ್ರೆ ನೀನೇನ್ ಹೇಳ್ತಿದ್ಯಾ? ನೀನಂದ್ರೆ ಇಷ್ಟ, ನಿನಗ್ ಜೊತೆ ಆಗಿರ್ತೀನಿ, ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ನಿನ್ನ ಚೆನ್ನಾಗಿ ನೋಡ್ಕೋತೀನಿ, ಇದನ್ನೆಲ್ಲ ನಿನ್ನಿಂದನೂ ಬಯಸ್ತೀನಿ. ಈಗ್ಲೂ ನಾವ್ ಹಾಗೆ ಇದೀವಲ್ಲ, ಮತ್ತೇನ್ ಹೊಸದಾಗಿ ಲವ್ ಅದು ಇದು ಅಂತೆಲ್ಲ? ಇಲ್ಲೋಡು, ನಿನ್ ತರ ಸ್ಮಾರ್ಟ್ ಆಗೆಲ್ಲ ನನಗೆ ಮಾತಾಡಕ್ ಬರಲ್ಲ, ಅದ್ರಲ್ಲಿ ಲವ್ ಮಾಡ್ತೀನಿ. ಸರಿ, ಓಕೆ, ಮಾಡ್ಬಿಟ್ಟು ಹೋಗು. ನಾನ್ ಮಾತ್ರ ಮಾಡೋದಕ್ಕೆ ನಿನ್ನ ಹತ್ರ ಯಾಕೆ ಹೇಳ್ಬೇಕು? ಇದಕ್ ನಾನು ಏನ್ ಹೇಳ್ಬೇಕು ಅಂತ ಬಯಸ್ತಿದ್ಯಾ? ಕನ್ಫರ್ಮೇಶನ್? ನಿಮ್ಗೆಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬದುಕಕ್ಕಾಗಲ್ವಾ? ನಾನು ನಿನ್ನ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ, ನಿನ್ ಜೊತೆ ಲೈಫ್ ಪೂರ್ತಿ ಇರ್ಬೇಕು ಅಂತ ಆಸೆ ಪಡ್ತೀನಿ. ಸೊ ನನ್ನ ಕಾಂಟ್ರಾಕ್ಟ್ ಸೈನ್ ಮಾಡು ಅಂತ ಹೇಳ್ತಿದ್ಯಾ? ನೀನ್ ಬೇಕು ಅಂತ ಮಾತಾಡ್ತಿದ್ಯಾ, ಇಷ್ಟ ಇಲ್ಲದೆ ಮಾತಾಡ್ತಿದ್ಯಾ? ನಾನು ಈ ತರ ಬಾಂಡಲ್ಲಿ ಸಿಕ್ಕಾಕೊಂಡು ಹೊರಗೆ ಬರಕ್ಕಾಗದೆ ಕೊಳೆಯಕ್ಕೆಲ್ಲ ಆಗಲ್ಲ. ನನ್ನ ಲೈಫ್ ನನಗೋಸ್ಕರ ಬದುಕಬೇಕು ಅಂತ ಆಸೆ ಪಡ್ತೀನಿ. ಸಿ ಇಫ್ ಯು ವಾಂಟ್ ಟು ಹ್ಯಾವ್ ಸೆಕ್ಸ್ ವಿತ್ ಮೀ, ಡೂ ಇಟ್ ಅಂಡ್ ಫರ್ಗೆಟ್ ಇಟ್. ಈ ಲವ್ ಮ್ಯಾರೇಜ್ ಎಲ್ಲ ಬೇಡ. ಅಷ್ಟೇನಾ ನೀನು? ಎಷ್ಟು? ಲವ್ಗೂ ಸೆಕ್ಸ್ಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋ ತರ? ನನ್ಗನ್ಸೋ ಪ್ರಕಾರ ಎರಡೂ ಒಂದೇ. ಲವ್ ಆರಂಭ ಬಿಂದು ಅಂದ್ರೆ ಸೆಕ್ಸ್ ಅಂತಿಮ ಬಿಂದು. ಜೀವನದಲ್ಲಿ ಎಲ್ಲಾನು ಸಿಕ್ಬಿಟ್ರೆ ಇದೇ ರೀತಿ ಲೂಸ್ ತರ ಮಾತಾಡ್ತಾರೆ. ನನ್ ಪ್ರೂವ್ ಮಾಡಿ ತೋರಿಸಿದ್ರೆ ನಂಬ್ತೀಯಾ? ನಿನ್ನಿಂದ ಪ್ರೂವ್ ಮಾಡಕ್ ಆಗಲ್ಲ ನನ್ನ ಹತ್ರ. ಬೇಡ ಅಂತ ಹೇಳ್ದೆ ನೋಡು, ಹೇಗ್ ದಾರಿಗ್ ಬಂದೆ ಅಂತ ನೋಡ್ದ್ಯಾ? ನಾನು ಪ್ರೂವ್ ಮಾಡಿ ತೋರಿಸ್ಬೋದಲ್ವಾ ಲವ್ ಬದಲಾಗಲ್ಲ ಅಂತ? ಬೆಟ್ಟಾ? ಇಟ್ಕೊಳ್ಳೋಣ. ಏನ್ ಬೆಟ್? ನಾನ್ ಬದಲಾಗಿಲ್ಲ ಅಂದ್ರೆ ನನ್ನ ಜೊತೆನೆ ಇದ್ದು ಮದುವೆ ಆಗ್ಬೇಕು. ನೀನ್ ಬದ್ಲಾದ್ರೆ ನೀನನ್ನ ಬಿಟ್ಬಿಟ್ಟು ಹೋಗ್ತಾ ಇರ್ಬೋದು. ರೂಮ್ ನೋಡು. ಏಯ್, ಗಾಡಿ ನಿಲ್ಸು. ಏಯ್, ಆ ಕಾರು ಹಸಿರ ಕೆಂಪ? ಕೆಂಪಣ? ಕೆಂಪೆ ಅಣ್ಣ. ಕೆಂಪೆ ಅಣ್ಣ. ನಿನಗೆ ಹಸಿರು. ಹಂಗಿದ್ದಿದ್ರೆ ಚೆನ್ನಾಗಿರೋದು, ಬಟ್ ಇಟ್ ಈಸ್ ರೆಡ್. ಸರ್, ಬಿಲ್.
ಏಯ್ ಕಾರ್ ಹೋಗ್ತಿದೆ ನೋಡು. ಅಯ್ಯೋ, ನೀನ್ ಯಾಕೆ ಬಂದೆ? ಬ್ಯಾಗ್ ಮರ್ತೋದೆ. ಇವಾಗ ನೀನ್ ಯಾಕೆ ಹೋಗ್ತಿದ್ಯಾ? ಮುಖ್ಯವಾಗಿರೋ ಐಟಮ್ ಮರ್ತೆ. ಒನ್ ಡಬಲ್ ರೂಮ್. ಮ್ಯಾರಿಡಾ ಅನ್ಮ್ಯಾರಿಡಾ? ಯಾಕೆ ಅನ್ಮ್ಯಾರಿಡ್ ಅಂದ್ರೆ ಕೊಡಲ್ವಾ? ಮ್ಯಾರಿಡ್ ಅಂದ್ರೆ ಮಾತ್ರ ಕೊಡಲ್ಲ. ವೈಟ್ ಬೇಬಿ, ಎಂಜಾಯ್. ಥ್ಯಾಂಕ್ಸ್. ಕಾಂಪ್ಲಿಮೆಂಟ್ರಿ. ವಯಕರನ ಯೋ, ಒಳಗಡೆ ಕ್ಯಾಮ್ರಾ ಏನು ಇಲ್ಲ ತಾನೆ? ಏನಕ್ಕೆ ಕ್ಯಾಮ್ರಾ? ಐ ಕ್ಯಾನ್ ಫೀಲ್ ದಟ್. ಸರಿಯಾಗಿದ್ದೀರಾ ರೀ ನೀವು. ನೋಡೋದಕ್ಕೆ ಇಂಡಿಯನ್ ತಾತ ತರ ಇದ್ಬಿಟ್ಟು ಮಾಡೋದೆಲ್ಲ ಆಂಟಿ ಇಂಡಿಯನ್ ಕೆಲಸ. ಇರು, ಬಂದ್ ನೋಡ್ಕೋತೀನಿ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ ಬಾರೇ. ಏನಿದು, ಅಣ್ಣನ ಗಾಡಿ ಇಲ್ಲೆಲ್ಲ ಹಾರಾಡ್ತಿದೆ? ಅಣ್ಣ, ಹೊರಗಡ ಮಾದೇವ ಮಾತಾಡ್ತಿದ್ದೀನಿ. ಗೊತ್ತಾಯ್ತು, ಹೇಳು. ಗೊತ್ತಾಯ್ತಾ? ಹೌದು, ಏನಣ್ಣ ಇಲ್ಲೇ ಇದೀಯಾ? ಎಲ್ಲಿದ್ಯೋ ನೀನು? ನಮ್ ಗಾಡಿ ಇಲ್ಲೇ ನಿಂತಿದೆ. ಮಾದೇವ, ಎಲ್ಲಿದ್ಯೋ? ಅಣ್ಣ, ನಿನ್ ಗಾಡಿ ಎಲ್ಲಿ ನಿಂತಿದೆ ನಿನಗೆ ಗೊತ್ತಿಲ್ವಾ? ಮಾದೇವ, ಹೇಳು, ಎಲ್ಲಿ ನಿಂತಿದೆ? ಹಂಗಾದ್ರೆ ನೀನ್ ಇಲ್ಲಿಲ್ವಾ? ಗಾಡಿ ಎಲ್ಲಿದೆ ಅಂತ ಹೇಳೋ ನನ್ ಮಗನೇ. ಹೈವೇ ಹೋಟ್ಲಲ್ಲಿ. ನೀನ್ ನೋಡಿದ್ಯಲ್ವಾ, ನಮ್ ಕಾರ್ ಅಲ್ವಾ? ನಮ್ ಕಾರ್ ನಮ್ಗೆ ಗೊತ್ತಾಗಲ್ವಾ? 1199. ಏನು ಪೈಂಟ್ ಮಾತ್ರ ಚೇಂಜ್ ಮಾಡಿದ್ಯಾ? ಯಾವ ಕಲರ್? ಕೆಂಪಣ್ಣ. ಲೆಫ್ಟ್ ಬ್ರೈನ್, ಲೆಫ್ಟ್ ಬ್ರೈನ್. ಲೇ ಮಾದೇವ, ಒಂದ್ ಕೆಲ್ಸ ಮಾಡು, ನೀ ಆ ಹೋಟ್ಲ್ ಒಳಗ್ ಹೋಗು. ಅಲ್ಲೊಂದ್ ಹುಡುಗಿ ಹುಡುಗ ಇರ್ತಾರೆ, ಅವ್ರನ್ನ ಹಿಡ್ಕೊ. ನಾನ್ ಬರ್ತಾ ಇದ್ದೀನಿ, ಬೇಗ ಹೋಗು. ಹಿಡ್ಕೊಳ್ಬೇಕಾ? ಅಣ್ಣ, ನಾನು ಹೆಂಡತಿ ಬೈತಾಳೆ ಅಂತ ನಿಮ್ ಟೈಪ್ ಕೆಲಸ ಬಿಟ್ಟು ನಾನು ಅದು ಇದು ಅಂತ ಕೆಲಸ ಮಾಡ್ಕೊಂಡಿದ್ದೀನಿ. ಮತ್ತೆ ಅದ್ರಲ್ಲೇ ತಗ್ಲಾಕಕ್ ನೋಡ್ತಿದ್ದೀರಾ? ಲೇ 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 ಲೇ, ನೀನ್ 4 ಲಕ್ಷ ಕೊಡ್ತೀನಿ ಕಣೋ. ನನ್ನ ಹೆಂಡತಿ ಬರ್ತ್ಡೇಗೆ ನಿಮ್ಮ ಹತ್ರ 4,000 ರೂಪಾಯಿ ಕೇಳಿದೆ, ನೀವು ಕೊಡಲ್ಲ ಅಂದಿದ್ದಕ್ಕೆ ನಿಮ್ಮ ಹತ್ರ ಕೆಲಸ ಬಿಟ್ಟು ಬಂದಿದ್ದೀನಿ. ಈ 4 ಲಕ್ಷ ರೂಪಾಯಿ ಕೊಡ್ತೀರಾ? ಅಣ್ಣ, ಮತ್ತೆ ನಂಗೆ ಅದ್ರಲ್ಲೇ ತಗ್ಲಾಕಕ್ ನೋಡ್ತಿದ್ದೀರಾ? ಅದೆಲ್ಲ ನಡೆಯಲ್ಲ ಅಣ್ಣ, ನಡೆಯೋದೇ ಇಲ್ಲ. ಲೇ ಮುಟ್ಟಾಳ, ಗಾಡಿ ಪಂಚರ್ ಆದ್ರೂ ಮಾಡು. ಅಣ್ಣ, ಬೇರೆಯವ್ರಿಗೆ ಕಷ್ಟ ಕೊಡುವಂತ ಕೆಲಸ ಯಾವತ್ತೂ ಮಾಡಲ್ಲ ಅಂತ ನನ್ನ ಹೆಂಡತಿ ಮೇಲೆ ಆಣೆ ಮಾಡ್ಬಿಟ್ಟಿದ್ದೀನಿ. ಇವಾಗ ಫೋನ್ ಮಾಡಿದ್ರೆ ತಪ್ಪಾಗೋಯ್ತು ನೋಡು ನಿನ್ಗೆ. ಸಾರಿ, ಗಾಡ್ ಬ್ಲೆಸ್ ಯು. ಹೋಗು. ಮನೆಗೆ ಹೋದ ತಕ್ಷಣ ಫೋನ್ ಒಲೆಗಾಕಿ ಬೆಂಕಿ ಹಚ್ಚಿಡ್ಬೇಕು. ಡೋಂಟ್ ವರಿ ಅಂಕಲ್, 5 ಕಿಲೋಮೀಟರ್ಸ್ ಹೋಟೆಲ್ ಹೈವೇ. ಟಿಫನ್. ಅಂಕಲ್, ಕಾಫಿ? ಈ ಫೀಲ್ ಒಂಥರ ಹೊಸದಾಗಿದೆ. ಇದು ಲವ ಅಂತ ಕೇಳಿದ್ರೆ ನಂಗೆ ಹೇಳಕ್ ಬರಲ್ಲ.
ಆದ್ರೆ ಇದಕ್ಕಿಂತ ಮುಂಚೆ ಅಮ್ಮನ್ ಜೊತೆ ಇದನ್ನ ಫೀಲ್ ಮಾಡಿದೀನಿ. ತುಂಬಾ ನಾಟಕ ಆಡ್ಬೇಡ್ವೋ, ನೀನ್ ಬದ್ಲಾಗಿಲ್ಲ ಅಂತ ನಾನು ಒಪ್ಕೋತೀನಿ. ನಾಟಕ ಅಂತ ಗೊತ್ತಿದ್ರು ನಿಮ್ಗೆಲ್ಲ ಅದೇ ಇಷ್ಟ ತಾನೆ? ಗೋನ್ಸ್, ಇಡೀ ಪ್ರಪಂಚದಲ್ಲಿ ನಿನ್ಗೆ ಯಾರಂದ್ರೆ ತುಂಬಾ ಇಷ್ಟ? ನಮ್ಮಮ್ಮನೇ. ಏಯ್, ನೀನ್ ತಿರ್ಗಾ ಮುರ್ಗ ಕೇಳಿದ್ರು ನಾನು ಇದನ್ನೇ ಹೇಳ್ತಿದ್ದೆ. ನೀನ್ ಸರಿಯಾಗಿದೀಯಾ? ಒಂದ್ ಹುಡುಗ ಒಂದ್ ಹುಡುಗಿ, ಯಾವ ರೂಮು? ಹೋಗ್ಬಿಟ್ರು. ಲೇ ಹೋಗೋ, ಒಳಗಡೆ ಹೋಗಿ ನೋಡ್ಕೊಂಬ, ಬೇಗ ಹೋಗು. ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು. ಅಣ್ಣ, ಅಣ್ಣ, ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದೀರಾ? ಇರಿ, ನಾನೇ ಬಂದೆ. ಮ್ಯಾಟ್ರಿಕ್ ತಾನೇ ಬಂದಿದ್ದೀರಾ? ಅದು ನನ್ನ ಹತ್ರ ಹೇಳ್ಬೋದಾಗಿತ್ತಲ್ಲ. ಓ, ಹುಡುಗರ ಜೊತೆನೇನಾ? ನಿನ್ ಟೆರರ್ ಅಣ್ಣ. ನಿನ್ ಮಾತ್ ಕೇಳ ಟೈರ್ ಪಂಚರ್ ಮಾಡಿದ್ರೆ ಏನಾಗಿರೋದೀಗ? ನಾನು ಹೆಂಡತಿ ಮೇಲೆ ಆಣೆ ಮಾಡಿದಕ್ಕೋಸ್ಕರ ನಿಮ್ ಕಾರ್ ಟೈರ್ ಅನ್ನೋ ತಪ್ಪಿಸ್ಕೊಂಡ್ಬಿಡ್ತು. ಕಾರ್? ಹೌದು, ನಮ್ ಕಾರಲ್ಲಿ. ಯಾವಾಗ ನೋಡಿದ್ರು ಯಾವನ ಹಿಡ್ಕೊಂಡು ಹೊಡೆಯೋದೇ ಇವ್ರುಗಳ ಕೆಲಸ. ಟುಡೇ ಫೇಸ್ಬುಕ್ ಅಲ್ಲಿ ಏನ್ ಅಪ್ಡೇಟ್ಸ್ ಇದೆ ನೋಡೋಣ. ಯಾರೋ ಇವನು? ಇವನೇ ಅಣ್ಣ, R&D ಮಾಡಕ್ ಬಂದ ಆರ್ಜೆ. ನಿಮ್ಮ ಹತ್ರ ಒದೆ ತಿನ್ಕೊಂಡೋದ್ನಲ್ಲ. ಅಂದ್ರೆ ಇವನೇ ನಮ್ಗೆಲ್ರಿಗೂ ಹೊಡೆದ್ಬಿಟ್ಟು ಹೋಗಿದ್ದು. ಅಂದ್ರೆ ಈ ಲೀನ್ ಹಿಡ್ಕೊಂಡ್ರೆ ಎಲ್ಲ ಸಾಲ್ವ್ ಆಗುತ್ತೆ. ಅಣ್ಣೋ, ನೀವೇನ್ ಬೇಕಾದ್ರೂ ಹಿಡ್ಕೊಳ್ಳಿ, ನನ್ನನ್ನು ಬಿಟ್ಬಿಡಿ, ನಾನು ಹೊರಟೋಗ್ತೀನಿ. ಗಾಡಿ ಒಳಗೆ ಹಾಕೋ. ಟೈಮ್ ಆಯ್ತು, ಬೇಗ ತಿನ್ನೆ. ಯಾವಾಗ ನೋಡಿದ್ರು ಬರೀ ಲೇಟೆ. ಏ, ಸಾಂಬಾರ್ ಹಾಕೊಂಡ್ಯಾ? ಹಾಕೊಂಡೆ. ಹಾಗೆ ಹೋಗ್ತಾ ಇವಳನ್ನ ಸ್ಕೂಲಿಗೆ ಬಿಟ್ಬಿಡೋ. ಸರಿ. ಯಪ್ಪ, ಅಯ್ಯೋ. ಯಾರೋ ಸ್ವಲ್ಪ ಜನ ಮನೆಗ್ ಬರ್ತಾರೆ. ಅವ್ನ್ ಇದಾನ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳು. ಇಲ್ಲ ಅವ್ನಿಗೆ ಗೊತ್ತೇ ಇಲ್ಲ ಅಂತ ಹೇಳು. ಇಲ್ಲ ಅವ್ನ್ ಸತ್ತೇ ಹೋದ ಅಂತ ಹೇಳು. ಏನೋ ಮಾಡ್ತಿದ್ಯಾ? ಏನಾಯ್ತು ಇವ್ನಿಗೆ? ಯಾರು ನೋಡಿ ಈ ತರ ಹೆದರ್ಕೋತಾ ಇರೋದು? ಎಲ್ಲಿ ನಿನ್ ತಮ್ಮ? ಅವನ್ ಇಲ್ಲಿಗೆ ಬರ್ಲಿಲ್ಲ. ಇಲ್ಲ ಅವನ್ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಇಲ್ಲ
ಇಲ್ಲ ಇಲ್ಲ ಅವ್ನ್ ಸತ್ತೋದ. ನಿಜವಾಗ್ಲೂ ನನ್ ಫೋಟೋಗೆ ಹಾರ ಹಾಕ್ಸ್ತಾಳೆ ಅನ್ಸುತ್ತೆ. ಏನು ಸತ್ತೋದ್ನ? ಹೌದು, ಹಾರ ಹಾಕವ್ರೆ. ಅಣ್ಣ ಲುಕ್ ಅಟ್ ಯು, ನಿಜವಾಗ್ಲೂ ಸತ್ತವ್ರೆ. ಹೋಗೋಣವಾ? ಒಳಗೋಗಿ ಹುಡ್ಕೋ. ಸತ್ತು ಹೆಂಗಪ್ಪ ಹುಡ್ಕೋದು? ಹುಡ್ಕೋ. ಏನ್ ಪ್ರಶ್ನೆ ಕೇಳಿದ್ರು ನೋಡಿದ್ಯಾ? ಮಾತಾಡಕ್ಕೆ ಆಗ್ಲಿಲ್ಲ. ಹಾಗೆ ಕೇಳು ಕೇಳು. ಬಿಡ್ಬೇಡ ಅವಳ. ಅಣ್ಣ, ಈ ಲಾಲ್ ಪ್ಯಾಕೆಟ್ ಇದೆ, ಟೀ ಮಾಡಕ್ ಹೇಳೋಣ. ಅಣ್ಣ ಅಣ್ಣ, ಈಗ ನೋಡು ಹೆಂಗ್ ಹುಡುಕ್ತೀನಿ ಅಂತ. ಎಲ್ಲಿದ್ಯೋ? ಎಲ್ಲಿದ್ಯಾ? ಅಂಕಲ್, ಒಳಗಡೆ ಎಲ್ಲ ಹುಡುಕಿದ್ದಾಯ್ತು. ಅವನಿಲ್ಲ. ನಡೀರಿ ಇಲ್ಲಿಂದ ಹೋಗೋಣ. ಅಯ್ಯಯ್ಯೋ, ನಿಂಗ್ ಸರಿಯಾಗಿ ಹುಡ್ಕಕ್ಕೆ ಬರಲ್ಲ. ಮಾಮ ಯಾವಾಗ್ಲೂ ಬುಟ್ಟಿ ಒಳಗೆ ಬಚ್ಚಿಟ್ಕೊಳ್ಳೋದು. ಸಾರಿ ಅಂಕಲ್, ಅವ್ನ್ ಚಿಕ್ಕ ಮಕ್ಕಳ ತರ ಬಚ್ಚಿಟ್ಕೋತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಐ ಕ್ಯಾಚ್. ಅಣ್ಣ ಅಣ್ಣ ಅಣ್ಣ, ನನಗೆ ಯಾರು ಏನು ಗೊತ್ತಿಲ್ಲ ಕಣ ಅಣ್ಣ. ಪ್ಲೀಸ್ ಅಣ್ಣ, ಬಿಟ್ಬಿಡಣ ಅಣ್ಣ. ಅಯ್ಯೋ, ಇಲ್ಲಿಗೆ ಬರ್ಬೇಕು. ಅದ್ನಿನ್ನು 2 ಅವರಲ್ಲಿ ಹೇಳ್ತೀನಿ, ಆದ್ರೆ ಪ್ರೈಸ್ ಇನ್ಕ್ರೀಸ್ ಆಗಿದೆ. ವಾಟ್ ದ ಫಕ್? ಏನ್ ರೈಟ್ ರೈಸ್ ಮಾಡ್ತಾನೆ ಇದೆಯಾ? ನಾನು ನೋಡಕ್ ನಿಂಗೆ ಜೋಕರ್ ತರ ಕಾಣಿಸ್ತಾ ಇದ್ದೀನಿ. ಏನಕ್ಕೆ ಸರ್ ಕೋಪ ಮಾಡ್ಕೊಂತೀರಾ? ನಾನು ಅನ್ಕೊಂಡಿದ್ಕಿಂತ ಕೆಲಸ ಜಾಸ್ತಿ, ಅದಕ್ಕೆ ಅಮೌಂಟ್ ವರ್ತ್ ಆಗಿರ್ಬೇಕಲ್ವಾ? ಅದಕ್ಕೋಸ್ಕರ ಈ ಹೈಕ್. ನನ್ ಮಗಳನ್ನ ಹೇಗ್ ಕಾಪಾಡೋದು ಅಂತ ಗೊತ್ತು. ಅದೇನ್ ಮಾಡ್ಕೋತೀಯ ಮಾಡ್ಕೋ. ಅರೆ ಹೇಳೋ ಮಗ, ದಿಢೀರ್ ಅಂತ ಕಾಲ್ ಮಾಡಿದ್ಯಾ? ಹಲೋ ಮಚ್ಚ, ಚೆನ್ನಾಗಿದ್ಯೇನೋ? ಚೆನ್ನಾಗಿದ್ದೀನೋ? ಊಟ ಮಾಡಿದ್ಯಾ? ಮಾಡ್ದೆ ಕಣೋ. ಎಲ್ಲಿದ್ಯೋ? ಅದ್ ಮಾತ್ರ ಹೇಳಕ್ಕಾಗಲ್ಲ. ಯಾಕೋ? ಈಗ ತಾನೇ ಮಗ ಲೈಫ್ ಹ್ಯಾಪಿ ಆಗಿದೆ, ಈಗ್ಲೇ ಎಲ್ಲಿದೆ ಅಂತಿದ್ಯಾ? ನೀನ್ ಆ ರೋಡಿಗಳ ಏರಿಯಾದಲ್ಲಿ ನನ್ ಬಿಟ್ಟಿಯಲ್ಲ, ಅದೇ ಕಣ ಟರ್ನಿಂಗ್ ಪಾಯಿಂಟ್. ಇಲ್ಲಿ ಕೇಳು, ನೀನ್ ನನ್ನನ್ನ ನೋಡೇ ಇಲ್ಲ. ನೋಡಿದ್ರೆ ಈ ತರ ಮಾತಾಡ್ತಿರ್ಲಿಲ್ಲ. ನಿನ್ ಪಾಡಿಗೆ ನೀನ್ ಹೋಗೇ ಬಿಟ್ಟೆ. ಈಗ ನೋಡು, ಇವರೆಲ್ಲ ನನ್ನನ್ನು ಹಿಡ್ಕೊಂಡಿದ್ದಾರೆ. ಏ ಡಮ್ಮಿ ಪೀಸ್ಗಳು ಕಣ ಅವರು. ಅವ್ರನ್ನೆಲ್ಲ ಹೋಗಿ ರೌಡಿಗಳು ಅಂತ ನಾನೇ ಅವ್ರನ್ನ ತೊಳ್ದಾಕ್ಬಿಟ್ಟು ಬಂದೆ. ನಿನ್ನ ಹತ್ರ ಆಗಲ್ವೇನಾ? ಈ ಅವಮಾನ ಎಲ್ಲ ನಮ್ಗೆ ಬೇಕಿತ್ತ? ಅವ್ರಿಗೆಲ್ಲ ಭಯ ಪಟ್ಕೊಂಡು ಮಕ್ಕದ್ಮೇಲೆ ಒಂದ್ ಕೊಡೋ. ಹಾಗೆಲ್ಲ ಮಾತಾಡ್ಬಾರ್ದು. ಒಂದ್ ಫೋನ್ ಇಟ್ಕೊಂಡಿರ್ತಾನಲ್ಲ ಕರಡಿತಲೆ, ಅವನ್ ಬಾಯಿಗೊಂದ್ ಗುದ್ದು. ಇವ್ರಿಗೆಲ್ಲ ಒಬ್ಬ ಲೀಡರ್. ಅವನ್ ಹೆಂಗಿರ್ತಾನೆ? ಒಳ್ಳೆ ಡಮ್ಮಿ ತರ ಇರ್ತಾನೆ. ನೀನ್ ಬೇಕಾದ್ರೆ ಓಡ್ತ್ ನೋಡು, ಅವನ್ ಓಡಿಸ್ಕೋತಾನೆ. ಅಯ್ಯೋ ಲೇ ಮಗ, ನಾನ್ ಆಮೇಲೆ ಮಾಡ್ತೀನೋ. ಏನೋ ಮುಖ್ಯವಾದ ಕೆಲ್ಸದ ಮೇಲೆ ಹೋಗಿರ್ತಾನೆ ಸರ್. ವಾಪಸ್ ಫೋನ್ ಮಾಡ್ತಾನೆ. ಏನಾಯ್ತು? ನನ್ನೊಳಗಿರೋ ಫೀಲಿಂಗ್ ಅದು ಲವ್ ಅಂತ ನಂಬಕ್ ಆಗ್ತಿಲ್ಲ. ಆದ್ರೆ ಈ ಫೀಲ್ ಕೊನೆ ಆಗ್ಬಾರ್ದು. ಯಾವಾಗ್ಲೂ ಹೀಗೆ ಇರ್ಬೇಕು ಅಂತ ಆಸೆ ಆಗ್ತಿದೆ. Good morning, people. My name is Tom Max. This is one of the universal torture. Now it's happening here, and I am the part of it. Really feeling excited. I'll be gangster soon. ಲೇ ರೆಡಿನಾ? ಅಣ್ಣ ರೆಡಿ ಅಣ್ಣ. ಎತ್ಕೊಂಬಾರೋ ಅವನ್ನ. ಎತ್ತಾಕೊಂಡ್ ಬಂದ್ರ?
ಸಿಟಿಯಲ್ಲಿ ಟ್ರಾಫಿಕ್ ಜಾಮ್ ಇದೆ, ರೋಡ್ ಬ್ಲಾಕ್ ಆಗಿದೆ, PVR ಇಲ್ಲಿ ಆ ಸಿನಿಮಾ ಚೆನ್ನಾಗಿದೆ, ಈ ಸಿನಿಮಾ ಚೆನ್ನಾಗಿದೆ, ರೇಡಿಯೋ ಜೋಕಿ ತರ ಮಾತಾಡಬೇಡ, ಸ್ವಲ್ಪ ಎಮೋಷನ್ ಮಾತಾಡ್ಬೇಕು, ಗೊತ್ತಾಯ್ತಾ? ಹೇಳು. ಮಗ, ನಿನ್ ಜೊತೆ ಒಂದ್ ಹುಡುಗಿ ಇದ್ದಾಳೇನೋ? ಹೌದು. ಅವಳನ್ ಕರ್ಕೊಂಡ್ ಬಂದು ನಾನ್ ನಿನ್ನ ಬಿಟ್ ಪ್ಲೇಸಿಗೆ ಬಿಟ್ ಬಿಡು. ಕಮಲಾಸನ ನೀನು ಅಯ್ಯನಿ ಇಲ್ಲಿ ನೋಡು, ಅಳೋದನ್ನ ಕಡಿಮೆ ಮಾಡ್ಕೊಂಡು ವಾಯ್ಸ್ ಅದ್ರ ಮೇಲೆ ಥ್ರೋ ಮಾಡಿ ಎಮೋಷನ್ ಮಾತಾಡಬೇಕು. ಅಳೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾತ್ರ ಕೇಳಿಸ್ಬೇಕು, ಗೊತ್ತಾಯ್ತಾ? ಏಯ್, ಇರ ಆಕ್ಷನ್. ಮಗ ಪ್ಲೀಸ್ ಕಣೋ, ನೀನ್ ಎಲ್ಲಿದೀಯ ಅಂತ ಹೇಳು. ಹೇಳ್ಬಿಡು, ಇಲ್ಲಾಂದ್ರೆ ನನ್ನನ್ನು ಹೊಡೆದು ಕೊಂದು ಬಿಡ್ತಾರೋ. ನನ್ನ ಜೀವಂತವಾಗಿ ಬಿಡಲ್ಲ ಕಣೋ, ಚಾಕಲ್ ಚುಚ್ ಬಿಡ್ತಾರೆ. ಹುಡುಗಿನ ಇಲ್ಲಿ ಕರ್ಕೊಂಡ್ ಬಂದ್ಬಿಡು. ಅದೆಲ್ಲ ಆಗಲ್ಲ ಕಣ. ನಾನು ಹೋಗಿ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡ್ಲಾ? ಹಾಗೆಲ್ಲ ಮಾಡ್ಬೇಡ್ವೋ. ಹಂಗಾದ್ರೆ ನೀನ್ ನನಗೆ ಕಾಲ್ ಮಾಡ್ಬೇಡ. ಫೋನ್ ಇಟ್ಕೊಂಡು ಅದ್ರ ಮೇಲೆ ಟ್ರ್ಯಾಕ್ ಮಾಡಕ್ ಶುರು ಮಾಡ್ತಾರೆ. ನಂಬರ್ ಬದಲಾಯಿಸಿ ನಾನೇ ಫೋನ್ ಮಾಡ್ತೀನಿ, ಇಡು. ಸರ್ ಪ್ಲೀಸ್ ಕೊಡಿ ಸರ್, ಇನ್ನೊಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಲೇ, ನೀನ್ ಫ್ರೆಂಡ್ ಕೇಳಿದಾಗ ನೀನ್ ಎಲ್ಲಿದ್ದೆ ಅಂತ ಹೇಳಿದ್ರೆ ಈ ಗೇಮ್ ಮುಗಿದಿತ್ತು. ಸುಮ್ನೆ ಈ ಜೋಕರ್ ಇಟ್ಕೊಂಡು ಆಟ ಆಡ್ಬೇಕಿತ್ತ. ಈಗ ಆ ಹುಡುಗಿನ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನಡು ರಸ್ತೆಯಲ್ಲಿ ಬಟ್ಟೆ ಬಿಚ್ಕೊಂಡು ಓಡ್ತಾನೆ. ಕರ್ಕೊಂಡ್ ಬರ್ತೀನಿ. ಹೋಗೋಣವಾ? ಹೋಗೋಣ. ಎಲ್ಲಿಗೆ ಅಂತ ಕೇಳಲ್ವಾ? ನೀನ್ ಎಲ್ಲಿ ಕರೆದ್ರು ಬರ್ತೀನಿ. ಇದು ಕುಡಿ. ಏನ್ ಪ್ಲಾನ್ ಸರ್? ಟೆಡಿ ಬೇರ್, ಯಾರೂ ಇಲ್ದಿರೋ ಸ್ಟೇಡಿಯಂ. ಹೇಳ್ತೀನಿ. ನಾನೇ ಹೇಳಲಾ? ಏನು? I'm in love with you.
ಸಾರಿ, ನನ್ನ ಫ್ರೆಂಡ್ನ ಕಾಪಾಡೋದಕ್ಕೆ ಬೇರೆ ದಾರಿ ಸಿಗಲಿಲ್ಲ. ನಾನು ಹೇಳಿದ್ದೆ ಅಲ್ವಾ ನೀನ್ ಬದ್ಲಾಗ್ತೀಯ ಅಂತ. ಹೇಗ್ ನೋಡಿದ್ರು ನೀನ್ ಸೇಫ್, ಯಾಕಂದ್ರೆ ನಿನ್ನ ಹತ್ರ ದುಡ್ಡಿದೆ. ಆದ್ರೆ ನಾವು ಹಾಗಲ್ವಲ್ಲ. ಹುಡುಗಿನ್ ಕಳ್ಸೋ. ಮೊದಲು ನೀವು ಕಳಿಸಿ. ಹೋಗು. ನಾನು ಹೋಗಲ್ಲ. ಹೇಳೋದು ಕೇಳಲಕ್ಕಿ, ಆಟ ಮಾಡ್ಬೇಡ, ಹೋಗು. ನಾನು ಹೋಗಲ್ಲ. ಯಾಕೆ ಅರ್ಥ ಮಾಡ್ಕೋತಿಲ್ಲ? ನಿನ್ನಿಂದ ಎಲ್ಲರೂ ಸಿಕ್ಕಾಕೋತೀವಿ. ಕಳಿಸ್ತಾ ಇಲ್ವೇನೋ? ಹೋಗು ಅಂತ ಹೇಳ್ತಿದ್ದೀನಲ್ವಾ? ಹಾಗಾದ್ರೆ ನೀನ್ ಬಿಟ್ಟಲ್ಲಿ ಸೋತೆ ಅಂತ ಒಪ್ಕೋ, ಹಾಗೆ ಹೋಗ್ತೀನಿ. ನಿನ್ ವೇಸ್ಟ್ ಲಾಜಿಕ್ ಎಲ್ಲ ಮಾತಾಡೋದಕ್ಕೆ ಟೈಮ್ ಇಲ್ಲ. ನಾನೇ ನಿನ್ ಮನೆಗೆ ಬಂದು ಕರ್ಕೊಂಡು ಹೋಗ್ತೀನಿ, ಹೋಗು. ನಾನು ಹೋಗಲ್ಲ. ನಾನು ಹೋದ್ರೆ ಹೋಗಿ ಅಂದ್ರೆ ಬೆಡ್ಡು ಗಿಡ್ಡು ಅಂತೀಯ. ಹೌದು, ನಾನು ಬೆಡ್ಡಲ್ಲಿ ಸೋತೆ ಅಂತ ಇಟ್ಕೋ, ಹೋಗು. ಹುಡುಗಿ ನಮ್ಮ ಹತ್ರ ಬಂದ ತಕ್ಷಣ ಶೂಟ್ ಮಾಡಿ. ಸರಿನಾ? ಅವ್ನ್ ಕತೆ ಮುಗಿಸ್ರು. Stop the shooting. Hi Raj, it's a surprise. Always. ಅವ್ನು ಆಕ್ಷನ್ ಸ್ಟಾರ್ಟ್ ಮಾಡೋದು ಅನ್ಸುತ್ತೆ. ನೀವು ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡಿ, ನಾನು ಬರ್ತೀನಿ. Finish him. Hey, here. Take the money. I'll take the girl. Oh, God. ಸಾರಿ, ನಂದೇ ತಪ್ಪು. ಎಲ್ಗೋಗೋಣ? ನಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗು. ಇಲ್ಲೇ ವೇಟ್ ಮಾಡಿ ಬರ್ತೀನಿ. ಹೇ ಗೈಸ್, ತುಂಬಾ ಥ್ಯಾಂಕ್ಸ್.
ಲಕ್ಕಿ ಎಲ್ಲ ಹೇಳಿದ್ಲು. ನೀವೇನ್ ಬೇಕಾದ್ರೂ ಕೇಳಿ. ಈಗ ಸದ್ಯಕ್ಕೆ ಇದನ್ನ ಇಟ್ಕೊಳ್ಳಿ, ಓಕೆನಾ? ಬೆಲೆ ಕಟ್ತಿದ್ಯಾ? ಇದೇ ಅಲ್ವಾ ನಮ್ ಡೀಲ್. ಇದು ನಿನ್ ಸಂಬಳ. ಏನೇನೋ ಮಾತಾಡಬೇಡ ಲಕ್ಕಿ. ನಾನು ಯಾರು ಅಂತ ನಿಮ್ಮ ಅಪ್ಪನಿಗೆ ಹೇಳು. ವಾಟ್ ಲಕ್ಕಿ? ಊಹಿಸಿ ಏನ್ ಹೇಳಕ್ ಬಂದಿದ್ದಾನೆ? ನಥಿಂಗ್ ಡ್ಯಾಡ್, ಇಸ್ ಜಸ್ಟ್ ಅ ಫ್ರೆಂಡ್. ಸಾರಿ ಫ್ರೆಂಡಾ? ಮೊದಲು ಹೇಳೋದಲ್ವಾ? ಸರ್ ಇನ್ನು ಸ್ವಲ್ಪ ಇಟ್ಕೊಡಿ. ನನ್ನ ಮರ್ಯಾದೆ ತೆಗಿಬೇಕು ಅಂದ್ರೆ ಬೇರೆ ಏನಾದರೂ ಮಾಡು ಲಕ್ಕಿ. ಈ ವಿಷಯದಲ್ಲಿ ಬೇಡ. ನನಗೂ ಸ್ವಾಭಿಮಾನ ಇದೆ. ದುಡ್ಡಿಸ್ಕೊಳ್ಳೋದ್ರಲ್ಲಿ ಏನಪ್ಪ ಅಸಹ್ಯ? ಅದ್ಯಾವ ವಿಷಯ ಆದ್ರೂ ಏನು? ಅದ್ ನಿಮಗೆ ಅರ್ಥ ಆಗಲ್ಲ ಸರ್, ಬಿಟ್ಬಿಡಿ. ಲಕ್ಕಿ, ಡೋಂಟ್ ವೇಸ್ಟ್ ಯರ್ ಟೈಮ್. ನೆಕ್ಸ್ಟ್ ವೀಕ್ ಮದುವೆ ಇದೆ, ನಂಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಡೋಂಟ್ ವರಿ ಪಾ, ಐ ಆಮ್ ಓಕೆ ವಿತ್ ಇಟ್. ನೀವ್ಯಾಕೆ ಟೆನ್ಷನ್ ತಗೋತಾ ಇದ್ದೀರಾ? ಹಾಗಾದ್ರೆ ನಮ್ಗೆ ಬೇಗ ಮಾತಾಡ್ ಕಳಿಸು. ಹೇಳು ಗುನ್ಸ್, ನಿನ್ಗೆ ಬೇರೆ ಏನ್ ಬೇಕು? ದಡ್ರ ತರ ನಿರ್ಧಾರ ತಗೋಬೇಡ ಲಕ್ಕಿ. ನೀನು ಈಗೋಗೋಸ್ಕರ ಲೈಫೇ ಹಾಳು ಮಾಡ್ಕೋತೀಯಾ? ಇದು ಈಗೋ ಅಲ್ಲ ಗುನ್ಸ್, ಪೇನ್, ನೋವು. ಅದೇ ಏನು ಆಗಿಲ್ಲ ತಾನೆ? ಎಲ್ಲ ಓಕೆ ಅಲ್ವಾ? ಏನಾದ್ರೂ ಆಗಿದ್ದಿದ್ರೆ ನಾನೇ ಅಲ್ವಾ ಬಲಿ? ಆ ಸಿಚುವೇಶನ್ ಅಲ್ಲಿ ನನ್ನ ಫ್ರೆಂಡ್ ಬಗ್ಗೆ ಒಂದ್ಸಲ ಯೋಚನೆ ಮಾಡ್ತೀಯಾ? ಲೇ, ಅದೇ ಸಿಚುವೇಶನ್ ಅಲ್ಲಿ ನನ್ ಬಗ್ಗೆ ಯಾಕೆ ಯೋಚನೆ ಮಾಡಿಲ್ಲ? ಇಮ್ಮೆಚೂರ್ ತರ ಮಾತಾಡಬೇಡ ಲಕ್ಕಿ. ಆ ಸಿಚುವೇಶನ್ ಅಲ್ಲಿ ನನ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಕಿತ್ತು. ನಾನೇ ನಿನ್ ಫಸ್ಟ್ ಪ್ರಯಾರಿಟಿ ಆಗಿರ್ಬೇಕು. ಆಗ ಮಾತ್ರನೇ ಇದು ವರ್ಕ್ಔಟ್ ಆಗೋದು. ಆಗ ಕೊಡದೇ ಇರೋ ನೀನು ಇನ್ ಲೈಫ್ ಅಲ್ಲಿ ನನ್ಗೆ ಯಾವತ್ತೂ ಕೊಡಲ್ಲ. ಅದ್ ಹೇಗ್ ಸಾಧ್ಯ ಲಕ್ಕಿ? ಅವ್ನ್ ನನ್ಗೆ 25 ವರ್ಷದ ಫ್ರೆಂಡು. ಹಾಗಾದ್ರೆ 25 ವರ್ಷ ಆದ್ಮೇಲೆನೆ ನನ್ಗೋಸ್ಕರ ಏನಾದ್ರೂ ಮಾಡೋದು. ನೀನ್ ನಿರ್ಧಾರ ಮಾಡಿ ಮಾತಾಡ್ತಿದ್ಯಾ? ಅದಕ್ಕೆ ನಾನು ಏನು ಉತ್ತರ ಕೊಡ್ಬೋದು? ಲೈಫ್ ಅಲ್ಲೆಲ್ಲ ಚಿಕ್ಕ ಮೂಮೆಂಟ್ಸೇ ಗುನ್ಸ್. ಇದ್ಯಾವುದು ಬೇಡ, ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಎಲ್ಲಾದ್ರೂ ದೂರ ಹೋಗೋಣ ಅಂತ ಅನ್ಕೊಂಡಾಗ ನೀನ್ ಬಂದೆ. ನನ್ನನ್ನ ನನ್ಗಿಷ್ಟ ಇರೋ ಹಾಗೆ ಮಾಡಿ ನನ್ ಲೈಫ್ನೇ ಚೇಂಜ್ ಮಾಡಿರೋ ನಿನ್ನ ಹತ್ರ ಸರೆಂಡರ್ ಆಗ್ಬೇಕು ಅಂತ ಅನ್ಕೊಂಡಾಗ ಮತ್ತೆ ನನ್ಗೆ ಯೋಚನೆ ಮಾಡೋ ಹಾಗೆ ಮಾಡ್ದೆ. ತಿರ್ಗಾ ಆ ಮೊಮೆಂಟ್ ಕ್ರಿಯೇಟ್ ಆಗತ್ತಾ ಅಂತಾನೂ ಗೊತ್ತಿಲ್ಲ. ವಾಟ್ ಲಕ್ಕಿ, ನೀನು ಲೋ ಮಾಡಿದೀಯಾ? ಟ್ರೈ ಮಾಡ್ದೆ. ಶಿಟ್. ಓಕೆ. Anyway, thank you for everything. You have made me really happy. Especially that motel night. It was unforgettable. What? You had sex with him? Oh. Fucking expensive again. ದಯವಿಟ್ಟು ಹೊರಗಡೆ ಯಾರ ಹತ್ರ ಹೇಳ್ಬೇಡಪ್ಪ. ಹೋಗ್ಬಿಡು. ಈಗ ಏನ್ ಹೇಳ್ಬೇಕಂತಿದ್ಯಾ? ನನ್ನನ್ನು ಮರ್ತು ಬಿಡು. ನೀನ್ ಹೊರಡು. ಲೈಫಲ್ಲಿ ಸೋಲೋದು ನನಗೇನು ಹೊಸ್ತಲ್ಲ. ಆದ್ರೆ ಏನೂ ಸಿಗಲ್ಲ ಅಂತ ಗೊತ್ತಿದ್ರು ಮತ್ತೆ ಮತ್ತೆ ಆಸೆ ಪಡೋದೇ ನನ್ನ ತಪ್ಪು. ಏಯ್, ಇವತ್ತವಳು ಮದ್ವೆ ಕಣ. ಅದ್ಯಾಕೋ ನನ್ನ ಹತ್ರ ಹೇಳ್ತಿದ್ಯಾ? ನನಗೂ ಒಂದು ವಾರದಲ್ಲಿ ಮದುವೆ. ಲೇ, ಅವತ್ತೇನೋ ಅವಳು ಕೋಪದಲ್ಲಿ ಹೇಳಿದ್ಲು, ಅದಕ್ಕೆ ಸೇಡ್ ತೀರಿಸ್ತಾ ಕೂತ್ರೆ ಚೆನ್ನಾಗಿರುತ್ತೇನೋ. ಈಗ ನೀನ್ ಮಾತಾಡಿದ್ರು ಅವಳು ನಿನ್ ಜೊತೆ ಬರ್ತಾಳೋ? ನಾನು ಯಾಕೋ ಅವಳ ಹತ್ರ ಹೋಗಿ ಮಾತಾಡ್ಬೇಕು? ಮನ್ಸು ಬದಲಾದ್ರೆ ಅವಳೇ ಬರ್ತಾಳೆ. ಮನಸ್ಸಾಕ್ಷಿಯಾಗಿ ಹೇಳು, ನಿನಗವಳು ನೆನಪಾಗ್ತಿಲ್ವಾ? ಇಲ್ಲ. ಅವಳಿಗೆ ಈಗೋ ಇದೆ ಅಂತ ಹೇಳಿ ಈಗ ನೀನ್ ಈಗೋ ಇಟ್ಕೊಂಡು ತಿರುಗ್ತಿದ್ಯಲ್ಲೋ. ನಿಮ್ಮಿಬ್ರಲ್ಲಿ ಒಬ್ರು ಈಗೋ ಬಿಟ್ರೆ ಎಲ್ಲಾನು ಸರಿ ಆಗತ್ತೆ. ಬಿಡು ಮಗ, ಇನ್ಮೇಲೆಲ್ಲ ಬದಲಾಗುತ್ತೆ. ಸುಮ್ಮನೆ ನಿನ್ ಶೋಗೆ ಟಾಪಿಕ್ ಸಿಕ್ಕಿಲ್ಲ ಅಂತ ನನ್ನ ಬಾಯಿ ಕೋಲ್ ಹಾಕ್ಬೇಡ. ಡ್ರಾಪ್ ಮಾಡಬೇಕು ಅಂತ ಮಾತ್ರ ಹೇಳು. ಕಲ್ಯಾಣ ಮಂಟಪಕ್ಕೆ ಹೋಗು. ಈ ತರ ಸೆಂಟಿಮೆಂಟ್ ಕ್ರಿಯೇಟ್ ಮಾಡಕ್ ನಾನೇನಿಲ್ಲಿ ಕರ್ಕೊ ಬಂದಿಲ್ಲ. ಅವಳು ಇನ್ವಿಟೇಷನ್ ಕಳಿಸಿದ್ಲು, ಅದಕ್ಕೆ ಬಂದೆ. ಯಾಕೆಂದ್ರೆ ಫ್ರೆಂಡು ಅಂತ ಹೇಳ್ದವನು ಇದನ್ನೆಲ್ಲ ಹೇಳ್ಬೇಕಾಗತ್ತಲ್ವಾ, ಅದಕ್ಕೆ ಹೇಳ್ದೆ. ಒಳಗಡೆ ಬಂದು ವಿಶ್ ಆದ್ರೂ ಮಾಡಿ ಹೋಗೋ ಪ್ಲೀಸ್ ಕಣ.
ಹಲೋ ಸಾರಿ, ಕೋಪಿಸ್ಕೋಬೇಡಿ. ಲೈಫ್ ಟೈಮ್ ಡೀಲ್ ಮಾತಾಡೋಣ. ಹಾ, ಅದಕ್ಕೂ ಸೇರಿನೇ. ಈಗ ಮಾತ್ರ ಯಾಕೆ ಬಂದೆ? ಮತ್ತೆ ನೀನ್ ಮಾತ್ರ ಯಾಕೆ ಬಂದೆ? ನಾನೇ ನಿನ್ನ ನೋಡಕ್ ಬರ್ಲಿಲ್ಲ, ಅವನ್ನ ಡ್ರಾಪ್ ಮಾಡಕ್ ಬಂದೆ. ಹಾಗಾದ್ರೆ ಡ್ರಾಪ್ ಮಾಡಿ ಹೋಗ್ಬೇಕಿತ್ತಾನೆ, ಮತ್ ಯಾಕಲ್ಲಿ ನಿಂತ್ಕೊಂಡು ಅಳ್ತಿದ್ದೆ? ಮತ್ತೆ ನಿನ್ ತರ ನಗ್ತಾ ಇರ್ಬೇಕು ಅಂತೀಯಾ? ಹೌದು, ನೀನು ನಗ್ಬೇಕು ಅಂತಾನೆ ಬಂದೆ. ಕನಸಲಿ ನಿನ್ನ ನೋಡಿದೆ, ತಿಳಿಯದೆ ನಿನ್ನ ಸೇರಿದೆ, ಮನಸ್ಸಿದು ಶರವೇಗದೆ ಒಲವನು ಹರಿತಾಗಿ